ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಎಲ್ಲರಿಗೂ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಸಾಧಕರ ಒಂದು ಸಂದರ್ಶನ ಮಾಲಿಕೆಯನ್ನ ತಾವೆಲ್ಲ ಈವರೆಗೆ ವೀಕ್ಷಿಸಿದ್ದೀರಿ. ಸಾಧಕರ ಪಟ್ಟಿಯಲ್ಲಿ ಮತ್ತೋರ್ವ ಸಾಧಕಿಯನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಲಿದ್ದೇನೆ. ಅದು ಬಿಜಾಪುರದಲ್ಲಿ. ಅವರಿಂದಲೇ ನಾನು ನಿಮಗೆ ಅವರ ಸಾಧನೆಯ ಹಂತವನ್ನ ಒಂದೊಂದಾಗಿ ತಿಳಿಸುತ್ತಾ ಹೋಗುತ್ತೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೂ ಕೂಡ ಸ್ವಾಗತ. ನಿಮ್ಮ ಹೆಸರನ್ನ ಸುಮಾರು ದಿವಸಗಳಿಂದ ಕೇಳ್ತಾ ಇದ್ದೆ, ಭೇಟಿ ಮಾಡ್ಬೇಕು ಅನ್ಕೋತಿದ್ದೆ, ಆಗಿರ್ಲಿಲ್ಲ. ಅಕಸ್ಮಾತ್ ಇವತ್ತು ಕೂಡಿ ಬಂತು ನನಗೆ ನಿಮ್ಮನ್ನ ಭೇಟಿಯಾಗಿ ನಿಮ್ಮನ್ನ ಒಂದಿಷ್ಟು ವಿಷಯನ ನಿಮ್ಮಿಂದ ತಿಳ್ಕೊಳ್ಬೇಕು ಅಂತ. ನಿಮ್ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು, ನೀವು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಬಂದು ಕನ್ನಡವನ್ನ ಕಲಿತು ಟ್ರಾನ್ಸ್ಲೇಟ್ ಎಲ್ಲ ಸಾಕಷ್ಟು ಪುಸ್ತಕಗಳನ್ನ ಇವರು ಭಾಷಾಂತರಗೊಳಿಸಿದ್ದಾರೆ. ಅಂತ ಒಬ್ಬ ಸಾಧಕರು ನಿಮ್ಮ ಮುಂದೆ ಇದೀಗ. ಮೇಡಮ್ ಹೇಳಿ, ತಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ? ನನ್ ತವ್ರ ಮನಿ ಪುಣೆ. ಅಂದ್ರ ತಾಯಿ ತಂದಿ ಬೇಸಿಕಲಿ ನಮ್ ತಾಯಿ ಐನಾಪುರ ಅಂತ ಇಲ್ಲಿ ಹತ್ರ ಊರ. ಹೌದು, ಗೊತ್ತು. ನಮ್ಮ ತಾಯಿ ಮಾವಶಿ ಮಗಳು ಕೊಟ್ಟಿವ ಐನಾಪುರ ಕಟ್ಟಿಯವ್ರ ಮನೆಯಲ್ಲಿ ಕಟ್ಟಿ ಅಲ್ಲಿ ಹುಯಿಲ್ಗೋಳ್ ಮಂತಂದಾಕಿ ನಮ್ ತಾಯಿ. ನಮ್ ತಂದೆ ಹರಿಭಟ್ ಅಂತ ಹುಬ್ಳಿ ಹತ್ರ ಒಂದ್ ಕುಂದಗೋಳ ಅಂತ ಅಲ್ಲಿ ಅವರು ಬೇಸಿಕಲಿ. ಖರೆ ನಮ್ ತಂದೆ ಡಿಫೆನ್ಸ್ ನಾಗ ಕೆಲಸ ಮಾಡೋದ್ರಿಂದ ಟ್ರಾನ್ಸ್ಫರೇಬಲ್ ಜಾಬ್ ಅವ್ರದ್ದು. ನಮ್ದು ಪ್ರೈಮರಿ ಎಜುಕೇಶನ್ ತನ ನಾವು ಮಧ್ಯಪ್ರದೇಶ್ ಜಬಲ್ಪುರ್ನಾಗ ಇದ್ವಿ. ಅದಾದ್ಮೇಲೆ 7ನೇ ತಟ್ಟು ಪುಣೆಗೆ ಬಂದ್ವಿ. ಮುಂದೆಲ್ಲ ಮೊದ್ಲು ಪ್ರೈಮರಿ ಹಿಂದಿ ಒಳಗಾಯ್ತು, ಆಮೇಲೆ ಮರಾಠಿ ಒಳಗ್ ನಂದು ಎಜುಕೇಶನ್ ಪೂರಾ ಮರಾಠಿ. ಅಂದ್ರೆ ಅಪ್ ಟು ಅವಾಗ 11ನೇ SSLC ಇತ್ತು. ಆಮೇಲೆ 4 ವರ್ಷ ಗ್ರಾಜುಯೇಷನ್. ಅದು ಆಮೇಲೆ ಮುಂದಂತೂ ಇಂಗ್ಲಿಷ್ ಕಂಪಲ್ಸರಿ ಇದ್ದೇ ಇರ್ತದೆ. ಶಿಕ್ಷಣ ತಮ್ಮದು ಎಜುಕೇಶನ್ ಎಲ್ಲಿವರೆಗೆ? ಪುಣೆನೆ. ನಾ ಅಡ್ವೊಕೇಟ್ ಇದ್ದೇನ್ರಿ. LLB ಅಂದ್ರೆ 3rd ಇಯರ್ ಮಾಡಿದ್ರೆ ಅಡ್ವೊಕೇಟ್ ಅಂತಾರೆ, ಇಲ್ಲಾಂದ್ರೆ LLB. ಓಕೆ, 3 years ಕಂಪ್ಲೀಟೆಡ್. ಅಂದ್ರೆ ನೀವು ಮದುವೆಗಿಂತ ಮುಂಚೆ ಮಾಡ್ಕೊಂಡಿದ್ರೆ ಇಲ್ಲಿ ಬಂದ್ಮೇಲೆ LLB ಮಾಡ್ಕೊಂಡಿದ್ರಿ? ಇಲ್ಲ, ಮದ್ವಿಗಿಂತ ಮುಂಚೆ ನಂದು 9 ಸೆಪ್ಟೆಂಬರ್ ಪರೀಕ್ಷಾ ಮುಗೀತು, 10 ಡಿಸೆಂಬರ್ ಮದ್ವೆ ಆಗೇ ಹೋಗ್ವಿ. ಅಡ್ವೊಕೇಟ್ ಆಗಿನ ಈ ಕಡೆ ಬಂದ್ರ ಕರ್ನಾಟಕಕ್ಕೆ. ಆಮೇಲೆ ನೀವು ಮದುವೆ ಆಗಿ ಇಲ್ಲಿ ಬಂದಿದ್ದೆ ಅವಾಗ 1982 ಡಿಸೆಂಬರ್ನಾಗ. 82 ಬಂದಾಗ ನಿಮ್ಗೆ ಅವಾಗ್ಲೇ ಬರೆಯೋ ಹವ್ಯಾಸ ಇತ್ತ? ಬಂದ ಮೇಲೆ ಬೆಳೆಸ್ಕೊಂಡ್ರ? ಅದು ಇತ್ತು ಅನ್ನೋದು ನನಗೆ ಕಲ್ಪನಾನೇ ಇರ್ಲಿಲ್ಲ. ಸುಮ್ಮೇನೋ ಶಾಲ್ಯಾಗ ಅಲ್ಲೇ ಇಲ್ಲೇ ಕಾಲೇಜ್ ಗ್ಯಾದರಿಂಗ್ನಾಗ ಅದು ಸ್ವಲ್ಪ ನಾವು ಏನೇನಾರೆ ಕಿಟ್ಸ್ ಮಾಡುದು ಇದ್ ಹಿಂಗ್ ಮಾಡ್ತಿರ್ತೀವಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲೇ ವಿಜಾಪುರ್ಗೆ ಪ್ರಖ್ಯಾತ ಪಂಡಿತ ಮುಖಶಿ ಮಧ್ವಾಚಾರ್ಯ ಅಂತಿದ್ದಾರೆ. ಅವರು ಪಾಠ ಹೇಳ್ತಾರೆ ದಿನ 7 to 8 ಸರ್ವಮೂಲ ಗ್ರಂಥ ಮಧ್ವಾಚಾರ್ಯದ ಮೇಲೆ. ಅದು 2000 ಸಾಂಸಾರಿಕ ಜವಾಬ್ದಾರಿದಿಂದ ನಾನು ಮೊದ್ಲೇನು ಇದ್ರಾಗ ಈ ಆಧ್ಯಾತ್ಮಿಕ ಫೀಲ್ಡ್ನಾಗ ಭಾಳ ಮಾಡ್ತಿರ್ಲಿಲ್ಲ. ಮನೆಯಲ್ಲಿ ತಮ್ಮ ಏನ್ ನಾವು ಓದೋದು ಬರೆಯೋದು ಪ್ರದಕ್ಷಿಣೆ ಹಾಕೋದು ಇಷ್ಟೇ ಇತ್ತು. ಆಮೇಲೆ ಅವ್ರು ಪಾಠ ಹೇಳ್ತಾರ, ನಾವು ಹೋಗ್ಬೇಕು ಅಂತ ಬಹಳ ಮನಸ್ಸಿನಾಗಿತ್ತು. ಅದು 2003ಗೆ ನಮ್ಮ ಮಗ ಮೆಡಿಕಲ್ ಜಾಯಿನ್ ಆದ. ಅವಾಗಿಂದ ನಾ ಪಾಠಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಟೈಮ್ ಸಿಗ್ಲಿಕ್ಕೆ ಶುರು ಆಯ್ತು. ಅವನು ದೊಡ್ಡವಾದ, ಎಲ್ಲ ಸೆಟ್ಲ್ ಆಗಿತ್ತು ಒಂದು. ಅವಾಗ ಪಾಠಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಇನ್ ಬಿಟ್ವೀನ್ 2001 to 2011 ನಾನು ಕನ್ಸ್ಯೂಮರ್ ಫೋರಮ್ನಾಗ ಗ್ರಾಹಕರ ವೇದಿಕೆ ಅಲ್ಲಿ ಲೇಡಿ ಮೆಂಬರ್ ಅಂತ ಕೆಲಸ ಮಾಡಿ ಫಾರ್ 18 months ಐ ವರ್ಕ್ ಆಸ್ ಅ ಪ್ರೆಸಿಡೆಂಟ್ ಆಲ್ಸೋ. ವಿಜಾಪುರ್ ಕನ್ಸ್ಯೂಮರ್ ಫೋರಮ್ ಇಲ್ಲೇನೆ. ಮತ್ತೆ ಅದಲ್ಲದೆ ಮನೇಲಿ ಇದ್ಕೊಂಡು ದಾಸ ಸಾಹಿತ್ಯವನ್ನು ಕೂಡ ನೀವು ಸಾಕಷ್ಟು ಓದ್ಕೊಂಡ್ರಿ, ಬರೀತೀರಿ. ಅಂದ್ರೆ 2008 ಇದು ಓದ್ಕೋದ್ ಬರ್ಬೇಕಾದ್ರೆ 2008ನ್ಯಾಗ ಆಫ್ಟರ್ 153 years ಸತ್ಯಾತ್ಮ ತೀರ್ಥರು ಪುಣೆನ್ಯಾಗ ಚಾತುರ್ಮಾಸ ಮಾಡೋರಿದ್ರು. ಆಮೇಲೆ ಅದು ನಂದು ಕರ್ಮಭೂಮಿ ಇಲ್ಲ, ಅದ್ ಒಂಚೂರು ಅಭಿಮಾನ ಇದ್ದೇ ಇರ್ತದೆ. ಸೊ ಮಧ್ವಾಚಾರ್ಯ ನಾ ಕೇಳ್ದೆ, ಹರಿಕಥಾಮೃತ್ ಸರ್ ಮರಾಠಿನಾಗ ಮಾಡಿದ್ರ ನಡೀತದೇನು, ಅವಶ್ಯ ಮಾಡ್ರಿ ಅಂತ ಅವರು ಒಪ್ಪಿಗೆ ಕೊಟ್ರು ಅದಕ್ಕ. ಆಮೇಲೆ ಕವಿತಾ ಅರ್ಜುನ್ಗೆ ಅಂತಿದ್ದಾರೆ, ಅವ್ರ ಮನೆಗ್ ದಿನ ಮಧ್ಯಾಹ್ನದಾಗ ಹೋಗಿ ಅವ್ರು ಬಹಳಷ್ಟು ಅವಾರ್ಡ್ಸ್ ತಗೊಂಡಾರಿ. ಅವ್ರಿಗೆ ಫುಲ್ ಹರಿಕಥಾಮೃತ್ ಸರ್ 33 ಸಂಧಿ ಬಾಯಾರ್ಟವ್ ಅವ್ರೇ ಅವ್ರಿಗೂ ಮತ್ತ ಮಧ್ವಾಚಾರ್ಯ ಇವ್ರ ಗೈಡೆನ್ಸ್ನಾಗ ಶ್ಲೋಕ್ ಬೈ ಶ್ಲೋಕ್ ಎಲ್ಲ 32 ಮತ್ತು 33ನೇ ಫಲಶ್ರುತಿ ಇದೆಲ್ಲ ಭಾವಾರ್ಥ ಶಬ್ದಾರ್ಥ ವಿತ್ ವಿಶ್ಲೇಷಣೆ ಟಿಪ್ಪಣಿ ಸಹಿತವಾಗಿ ಪುಸ್ತಕ ಬರದೆ. ಅದಕ್ಕೆ ಸ್ವಾಮಿಗಳ ಕಡೆ ಮಧ್ವಾಚಾರ್ಯ ಮತ್ತ ಅವ್ ಸ್ವಾಮಿಗಳು ತಾವಾಗೇನೆ ಅದಕ್ಕೆ ಮುನ್ನ ಅನುಗ್ರಹ ಸಂದೇಶ ಕೊಟ್ರು.
ಮಧ್ವಾಚಾರ್ಯ ನನಗೆ ಮುನ್ನೋಡಿ ಕೊಟ್ರು. ಆ ಪುಸ್ತಕ ಅಲ್ಲಿ ಪುಣೆನ್ಯಾಗ ಫಸ್ಟ್ ಟೈಮ್ 2008ನ್ಯಾಗ ನಾ ಒಂದೇ ಪುಸ್ತಕ ನಂದು 2008ನ್ಯಾಗ ಹರಿಕಥಾಮೃತ ಸಾರ್ ಅಂತ ಆಯ್ತು. ಅದರದ್ದು ಸೆಕೆಂಡ್ ಎಡಿಷನ್ ಮೊನ್ನೆ ಬಾಂಬೆನಾಗ ಚಾತುರ್ಮಾಸ ಆತಲ್ಲ, ಅವಾಗ ಅದರದ್ದು 2ನೇ ಎಡಿಷನ್. ಅಂದ್ರೆ ಈ ಮೊದ್ಲೇ ಪುಸ್ತಕ ಅದು ನಿಮ್ದು ಹರಿಕಥಾಮೃತ. ಇಲ್ಲಿವರೆಗೂ ಎಷ್ಟು ಬುಕ್ಸ್ ಮಾಡಿದಿರಾ? ಇಲ್ಲಿವರೆಗೂ 22 ಬುಕ್ಸ್ ಪಬ್ಲಿಷ್ ಆಗ್ಯಾವ. 22 ಎಲ್ಲ ನಿಮ್ಮ ಮದರ್ ಟಂಗ್ ಮರಾಠಿನಾಗ. ಯಾಕಂದ್ರೆ ಈ ಕರ್ನಾಟಕಕ್ಕೆ ಬಂದಿರಿ. ಹೌದು, ಅಂದ್ರೆ ಇಲ್ಲಿ ಬಂದ್ಮೇಲೆ ನಾವು ಓದ್ಲಿಕ್ಕೆ ಕಲಿತೆ. ಯಾಕಂದ್ರೆ ಕೋರ್ಟ್ನಾಗ ನೌಕರಿ ಮಾಡ್ಬೇಕಾದ್ರೆ ನಮಗ್ ಟ್ರಾನ್ಸ್ಲೇಟರ್ ಇರ್ತಾರ, ನಮ್ದು ಇವರೆಲ್ಲ ಓದ್ ತೋರಿಸ್ತಾರ. ಕರೆಕ್ಟ್. ಖರೆ ಅದು ನಿಮ್ದ್ ಹೆಂಗದ ಭಜಿಸದ ಎರಡೂದ್ರದ್ ಮೀನಿಂಗ್ ಬೇರೆ ಆಗ್ತದಲ್ಲ. ಅವ್ರು ಓದ್ ತೋರಿಸಿದ್ಮೇಲೆ ನಾ ಎಲ್ಲಾ ಡಾಕ್ಯುಮೆಂಟ್ಸ್ ಮನಿಗ್ ತರ್ತಿದ್ದೆ. ನಾ ಸ್ವತಃ ಓದ್ತಿದ್ದೆ. ನಂದು ಒಂದು ಜಜ್ಮೆಂಟ್ ಇನ್ನತನ ಇದಾಗಿ ನಾನು ಎಲ್ಲಾ ಜಜ್ಮೆಂಟ್ ಅಪ್ ಟು ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಆಗ್ಯಾವ. ರೆಕಾರ್ಡ್ ಅದ ನಂದು. ನಾ ಯಾವ್ದು ನನ್ನ ತಿರುಗ್ ಬಂದು ರಿವ್ಯೂಗೂ ಬಂದು ಹಿಂಗ ಯಾವ್ದು ಆಗಿಲ್ಲ. ಅನುಗ್ರಹ ದೇವರದು ಅಲ್ವಾ? ಸೊ ಆನಂತರ ಮದುವೆ ಆಗಿ ಈ ಕಡೆ ಬಂದ್ರಿ. ನಿಮ್ಮ ಮನೆಯವ್ರ ಹೆಸರು, ಅವ್ರ ಏನ್ ಮಾಡ್ತಾರೆ? ಅವರು ಡಾಕ್ಟರ್ ರಾಘವೇಂದ್ರ ಸಾವಳ್ಗೆ ಅಂತ ಅನೆಸ್ಥೆಶಿಯಾಲಜಿಸ್ಟ್ ಇದ್ದಾರೆ. ಅವರು ಈಗ ಪ್ರೆಸೆಂಟ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ICU ಇನ್ಚಾರ್ಜ್ ಇದ್ದಾರೆ. ಇಲ್ಲೇ ಬಿಜಾಪುರಲ್ಲಿ, ಬಿಜಾಪುರ್ನಾಗ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಾಗ. ಮೊದ್ಲು ನಮ್ದು ಒಂದು ಪ್ರೈವೇಟ್ ICUನು ಇತ್ತು, ಮತ್ ಪ್ರೈವೇಟ್ ಫ್ರೀಲ್ಯಾನ್ಸರ್ ಅಂತ ಅವರು ಅನೆಸ್ಥೆಶಿಯಾಲಜಿಸ್ಟ್ ಬಹಳ ವರ್ಷ ಕೆಲಸ. ಮುಂದ್ ಕೋವಿಡ್ ಬಂದ್ಮೇಲೆ ಇಲ್ಲಿ ಎಲ್ಲ ಪ್ರೈವೇಟ್ ಬಿಟ್ಟು ಈ ಗೌರ್ಮೆಂಟ್ ಹಾಸ್ಪಿಟಲ್. ಅವ್ರದ್ದು ನಿಮ್ಗೆ ಸಾಕಷ್ಟು ಸಹಕಾರ ಇದೆ ಅನ್ಕೋತೀನಿ, ಇಷ್ಟೆಲ್ಲ ಮಾಡ್ಬೇಕಲ್ವಾ? ಬಹಳ ಸಹಕಾರ ಅದ. ಎಷ್ಟು ಇದ್ರಾಗಿಂದು 11 ಪುಸ್ತಕ ರಾಯರ ಮಠದವ್ರ ಸ್ವಾಮಿಗಳು ಪಬ್ಲಿಷ್ ಮಾಡ್ಯಾರ. ಮಂತ್ರಾಲಯ ನಮ್ ಸತ್ಯಾತ್ಮ ತೀರ್ಥ 3 ಮಾಡ್ಯಾರ. ಉಳ್ಕಿವೆಲ್ಲ ಪುಸ್ತಕದ ಖರ್ಚು ನಮ್ಮ ಮನೆಯವ್ರ ಎತ್ತೆ. ಅವರೇ DTP ಪಬ್ಲಿಕೇಶನ್ ಎಲ್ಲ ಅವರೇ ಮಾಡ ನೋಡಿದೆ ನಿಮ್ಮ ಎಲ್ಲ ಪುಸ್ತಕಗಳನ್ನ. ಈಗ ರೀಸೆಂಟ್ಲಿ ನನಗ ಹರಿಭಕ್ತಿ ಸಾರ್ ಮೇಲೆ PhD ಸಿಕ್ಕ್ಯದ. ಅದರದ್ದು ಕಾನ್ವೊಕೇಶನ್ ಮಂತ್ರಾಲಯನಾಗ 23ನೇ ತಾರೀಕಿಗೆ ಮಾಡವ್ರಿದ್ದಾರೆ. ಮುಂಚಿತವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ರಾಯರು ಇನ್ನಷ್ಟು ನಿಮಗೆ ಇಂಥ ಸಾಧನೆಗಳನ್ನ ಮಾಡಿಸ್ಲಿ, ದಾಸ ಸಾಹಿತ್ಯವನ್ನ ಇನ್ನಿಷ್ಟು ಬೆಳೆಸ್ರಿ, ಮುಂದಿನ ಪೀಳಿಗೆಗೆ ಎಲ್ಲ ನಮ್ಮ ದಾಸ ಸಾಹಿತ್ಯವನ್ನ ಉಳ್ಬಡಿಸ್ರಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ. ದೇವರಲ್ಲಿ ಕೂಡ ರಾಯರ ಅನುಗ್ರಹ ಮಾಡ್ಲಿ ಅಷ್ಟೇ ನಮ್ಗೆ. ಅನಂತರ ಇಲ್ಲಿ ಬಂದ್ರಿ, ಬಂದ ತಕ್ಷಣ ನೀವು ಇಲ್ಲೇ ಪ್ರಾಕ್ಟೀಸ್ ಚಾಲೂ ಮಾಡಿದ್ರ ಹೇಗೆ? ಇಲ್ಲ, 82 ಮದ್ವೆ ಆಯ್ತು. 92 ವರೆಗೆ ಟೋಟಲಿ ಹೌಸ್ ವೈಫ್. ಒಂದ್ 4-5 ವರ್ಷ ಮೊದ್ಲು ಮನಿನೂ ಕಟ್ಟಿಸ್ಕೊಂಡ್ವಿ. 92 ಹೋಗಿ ಬೆಂಗಳೂರಿಗೆ ಸನತ್ ತಗೋಬೇಕಾಗ್ತದ. ಸನತ್ ತಗೋಲಾರ್ದೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರೋದಿಲ್ಲ. ತಗೊಂಡು ಆಮೇಲೆ 88 ಇಯರ್ಸ್ ಇಲ್ಲಿ ಬಿಜಾಪುರ್ ಬಾರ್ ಕೌನ್ಸಿಲ್ನಾಗ ಇದ್ವಿ. ಅಷ್ಟೇ 8 ಇಯರ್ಸ್ ಸರ್ವಿ ನಿಮ್ದು ಇದಾಗಿತ್ತು ಪ್ರಾಕ್ಟೀಸ್. ಅಂದ್ರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ದಿಸ್ ಈಸ್ ಇಕ್ವಿವೆಲೆಂಟ್ ಟು ಡಿಸ್ಟ್ರಿಕ್ಟ್ ಜಡ್ಜ್. ಸೊ ಇಟ್ ಈಸ್ ಓನ್ಲಿ ಒನ್ ಇನ್ ದ ಡಿಸ್ಟ್ರಿಕ್ಟ್. ಎದ್ರಿಗ್ ಬರ್ತಾ ನಿಮ್ ಜೊತೆ ಮಾತಾಡ್ಲಿಕ್ಕೆ ನನಗೆ, ಯಾಕಂದ್ರೆ ಎಲ್ರು ಹಿಡಿದ್ ಬಿಟ್ರೆ ಮಾತಾಡ್ಬೇಕಾರ ಹೌದಿಲ್ರಿ? ಇಂಥವ್ರ ಜೊತೆ ಗೊತ್ತಿಲ್ಲ ದೇವ್ರೇನೋ ಅನುಗ್ರಹ ಮಾಡ್ಯಾನ, ಎಂತೆಂಥವ್ರ ಜೊತೆ ಮಾತಾಡೋ ಪುಣ್ಯ ನನಗೆ ಅಲ್ದ ಹೌದಿಲ್ರಿ? ದಾಸ ಸಾಹಿತ್ಯದಲ್ಲಿ ಅನ್ಕೊಳ್ರಿ, ಬೇರೆ ಬೇರೆ ವೃತ್ತಿಯಲ್ಲಿ ಅನ್ಕೊಳ್ರಿ. ದಾಸ ಸಾಹಿತ್ಯದ್ದು ಸತ್ಯಾತ್ಮ ತೀರ್ಥ ಸೌರಭ್ ದಾಸ್ ಸಾಹಿತ್ಯ ಮಾಡ್ಯಾರಲ್ಲ, ಅದರದ್ದು ಶಿರೋಮಣಿ ವರ್ಗಕ್ಕೆ ಇದ್ದೀನಿ. ಇವ್ರದ್ದು ಅಲ್ಲನಲ್ಲ, ಪ್ರಮೋದಾಚಾರ್ಯ ಅಲ್ವಾ? ಪ್ರಮೋದಾಚಾರ್ಯ. ಸೌರಭ್ ದಾಸ್ ಸಾಹಿತ್ಯ ವಿದ್ಯಾಪೀಠ ವಿದ್ಯಾಲಯ ಸ್ಥಾಪನಾ ಮಾಡಿದವರು ಸತ್ಯಾತ್ಮ ತೀರ್ಥರು. ಹೌದೌದು. ಅದನ್ನ ನಡೆಸೋರು ಚಾಲಕರು ಪ್ರಮೋದಾಚಾರ್ಯ, ಅಧ್ಯಕ್ಷರು ಇವರು. ಮೊದಲು ಮಾಡಿದ್ದು ಇವರ ಸ್ವಾಮಿಗಳ. ನಾನು ವಿದ್ಯಾರ್ಥಿ. ನೀವು ಎಷ್ಟನೇ ವರ್ಷ? ಸಾಗರಕ್ಕಿದ್ದೀನಿ, ದರ್ಶನ ಮುಗಿದು ಸಾಗರಕ್ಕಿದ್ದೀನಿ. ಮುಂದಿನ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಇದು ಇಷ್ಟ ಇರ್ತದಲ್ಲ ಬೇರೆದು, ಆಮೇಲೆ ಅದಕ್ಕೆ ಬೆಳ್ಳ ಕೊಡ್ಲಿಕ್ಕೆ ಅದನ್ನೇ ಕೇಳ್ತಾ ಇದ್ದೆ. ಯಾಕಂದ್ರೆ ನಾನು ಅದೇ ಒಂದ್ ಕೆಟಗರಿಗೆ ಸೇರಿದವಳಾಗ್ತೇನೆ. ಟೈಮ್ ನಮ್ಗೆ ಸ್ವಲ್ಪ ಕಡಿಮೆ ಆಗ್ತದೆ. ಬಹಳಷ್ಟು ನಾವ್ ಹೆಂಗ ಇವನ್ ಬೆಳೆಸ್ಕೋತೀವಿ, ಅವಾಗ ಟೈಮ್ ಸ್ವಲ್ಪ ನಮ್ಗೆ ಅನುವಾದ ಮಾಡ್ಬೇಕು, ಮನೆಯದು ಎಲ್ಲಾ ನೋಡ್ಬೇಕು. ಆಮೇಲೆ ಅದ ಸೌರಭ್ ದಾಸ್ ಸಾಹಿತ್ಯನಾಗ ಬರೀ ಹರಿಕಥಾಮೃತ ಸಾರಿ ಇಲ್ಲಲ್ಲ, ಬ್ಯಾರೆ ರಗಡ್ ವಿಷಯ ಅವ, ಎಲ್ಲ ದೀರ್ಘ ಕೃತಿಗಳವ, ಕೀರ್ತನ ಮತ್ತ ಚರಿತ್ರೆಗಳವ ಬರ್ತಾವ. ಅವೆಲ್ಲ ಮಾಡುದಂದ್ರ ಟೈಮ್ ಬೇಕದ. ನಾವು ಹಿಂಗೆ ನಾನು ತಲ್ಕರ್ದಷ್ಟು ತುರ್ಸ್ಕೊಂಡ್ ಹಂಗ್ ಮುಗಿಸ್ಕೊಂಡ್ ಆಗ್ಬಿಟ್ಟದ. ಜ್ಞಾನ ತುಂಬ್ಕೊಳಿಕ್ ಇನ್ನೂ ದೇವ್ರ ನನಗ್ ಟೈಮ್ ಕೊಡುವಲ್ಲ ಅನ್ಕೋತೀನಿ. ಎಷ್ಟ ದೊಡ್ಡ ಕೆಲಸ ಮಾಡ್ಲಿಕ್ಕತ್ತೀರಲ್ಲ. ನೋಡಿ ಮಾಡಿಸ್ತಿದ್ದಾನೆ ಅಲ್ವಾ? ನಂತರ ನೀವು ನನ್ಗೇನಂದ್ರೆ ಇದನ್ನ ಹೆಂಗ್ ಬೆಳೆಸ್ಕೊಂಡ್ರಿ? ಯಾಕಂದ್ರೆ ಮರಾಠಿಯಿಂದ ಒಮ್ಮೆ ಕನ್ನಡ, ಬೇರೆ ಭಾಷೆನ ಬೇಗ ಕಳ್ಕೊಂಡ್ಬಿಡ್ತೀವಿ. ಕನ್ನಡ ಟಫ್ ಅಂತ ಎಲ್ಲಾರು ಹೇಳ್ತಾರೆ, ಹೌದಿಲ್ರಿ? ಅದು ಮಾತ್ರ ಸತ್ಯ. ನೋಡಿದಿವಲ್ಲ ನಾವು ಬೇರೆ ಕಡೆ ಹೋದಾಗ ನಾವು ಬೇಗ ಕ್ಯಾಚಪ್ ಮಾಡ್ತೀವಿ. ಇಲ್ಲ, ಇನ್ನ ಭರವಸೆ ಐತ
ಎಷ್ಟು ಸಣ್ಣ ಮೈನ್ಯೂಟ್ ಡಿಫ್ರೆನ್ಸಸ್ ಅವ ಅದಕ್ಕ. ಹೌದು. ಅದನ್ನ ನೀವು ಒಂದ್ ಶಬ್ದ ಆಚೆ ಈಚೆ ಓದಿದ್ರೆ ಅದರ ಅರ್ಥ ಬೇರೆ ಆಗಿ ಹೋಗ್ಬಿಡ್ತದ. ಬರೆಯೋದು ಸಹಿತ ಕಠಿಣ. ನನಗ ಇನ್ನ ಬರೀಲಿಕ್ ಬರುದಿಲ್ಲ ಮೇಡಮ್. ಓದ್ತೀನಿ ನಾ, ಓದ್ತೀನಿ. ಬರಿಬೇಕಾರ ನನಗ ಕಷ್ಟ ಆಗ್ತದ. ಅಂದ್ರೆ ಬರೀಲಿಕ್ ಬರುದಿಲ್ಲ ಅಂತ ಅನ್ನೋದಿಲ್ಲ, ಕಷ್ಟ ಆಗ್ತದ, ಕಷ್ಟ ಆಗ್ತದ. ಅದು ಪ್ರಾಕ್ಟೀಸ್ ಎಷ್ಟು ವರ್ಷ ಅಲ್ಲ ಅದೀಗ ನಾವು ಸ್ವಾಮಿಗೋಳದಿಂದ ಮರಾಠಿನ್ಯಾಗ ಮಾಧವ ಸಾಹಿತ್ಯ ಮಾಡ್ರಿ ಅಂತ ಅವ್ರು ಮಂತ್ರಾಕ್ಷತೆ. ಅದು ಗ್ರೇಟ್. ಯಾಕಂದ್ರೆ ಕನ್ನಡದಲ್ಲಿ ಸಾಕಷ್ಟು ಇವೆ, ಅದನ್ನ ನೀವು ಮಹಾರಾಷ್ಟ್ರಕ್ಕೆಲ್ಲ ಪ್ರಚುರ ಪಡಿಸ್ಲಿಕ್ಕತ್ತಿರಲ್ಲ. ಅಂದ್ರ ಆ ವೇಳ್ಯಾಕ 2008ನ್ಯಾಗ ಅವ್ರ ಪ್ರಕಾರ ಅಲ್ಲೇ ಸಾಕಷ್ಟು ಮಾಧವ ಮನೆ ಒಳಗ ಅಲ್ಲಿಯೂ ರಗುಡ್ ದೊಡ್ಡ ದೊಡ್ಡ ಪಂಡಿತರು ಇದ್ದಾರಂದ್ರ, ಸಂತರು ಅಂದ್ರಿ ನೀವು, ಗಜಾನನ್ ಮಹಾರಾಜ, ಅಕ್ಕಲ್ಕೋಟ್ ಮಹಾರಾಜ ಅನ್ರಿ. ಖರೆ ಅವ್ರಿಗೆ ತಾರತಮ್ಯದ್ದು ಅಷ್ಟು ಇದಿಲ್ಲ ಆ ಕಡೆ ಇಲ್ರಿ. ನಮ್ಗೆ ಕರ್ನಾಟಕ ಈ ಕಡೆ ತಾರತಮ್ಯದ ಹೊರ ರಾಜ್ಯದೊಳಗಿಲ್ಲ. ಹಿಂಗ ಅದನ್ನೆಲ್ಲ ನೋಡಿ ಅವ್ರು ಒಂಥರ ಖೇದ ಪಟ್ಟು ಈ ಮಾಧವ ಸಾಹಿತ್ಯ ಮರಾಠಿ ಒಳಗ ಆಗ್ಲಿ ಅಂತ ಅವ್ರದ್ದು ಇಚ್ಛಾ ಅದ. ನನ್ನ ಎಲ್ಲಾ ಪುಸ್ತಕ ಅವ್ರ ಲೈಬ್ರರಿನ್ಯಾಗ ಅವ. ಎಲ್ಲಿ ಇದ್ರಲ್ಲಿ ಸತ್ಯಾತ್ಮ ತೀರ್ಥ ಜೋಡಿಗೆ ಬೆಂಗಳೂರಿನ್ಯಾಗ ಅವ ನನ್ನ ಪುಸ್ತಕ. ಬಹಳ ಸಂತೋಷ ಆಯ್ತು. ಜೊತೆಗೆ ಒಂದು ಬಂದ ತಕ್ಷಣ ಒಂದು ಸಂತೋಷದ ವಿಷಯ ಹೇಳ್ತೀನಿ ಅಂದಿದ್ರಿ, ಫೋನಲ್ಲಿ ಬಂದ ತಕ್ಷಣ ಅನೌನ್ಸ್ ಮಾಡಿದ್ರಿ. ಅದೇ ಇದೀಗ ತಾನೇ ಬಹುಶಃ 2 ದಿವಸ ಹಿಂದೆ ನಿಮಗೆ ಕೈ ಸೇರಿದೆ. PhD ಮುಗಿಸ್ಕೊಂಡು ಈಗ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡು. ಇದಕ್ಕೆ ಎಲ್ಲದಕ್ಕೂ ಮೇನ್ ಮುಖ್ಯ ಕಾರಣ ಮಧ್ವಾಚಾರ್ಯ ಮೊಕಾಶಿ ಅವರು. ಅವ್ರು ಇಷ್ಟು ಪ್ರೋತ್ಸಾಹ ಕೊಡ್ತಾರ. ನಾನು ಮಹಾಭಾರತ್ ವ್ಯಕ್ತಿ ದರ್ಶನ್ ಅಂತ ಒಂದು 18 ವ್ಯಕ್ತಿ ರೇಖಾ ಮೇಲೆ ಮರಾಠಿ ಜನ ಬಹಳ ದ್ರೌಪದಿ ದೇವಿಗಂದ್ರಿ, ಕರ್ಣಗಂದ್ರಿ, ಕರ್ಣಗ್ ಬಹಳ ಎತ್ತರಗೆ ಇರಿಸೋದು, ಭೀಮಸೇನ್ ದೇವ್ರಿಗೆ ಕಮ್ಮಿ ಮಾಡುದು, ದ್ರೌಪದಿ ಇದು ಪಂಚಪತಿತ್ವ ಮೇಲೆ ಸಂಶಯ ತಗೊಳ್ದು, ಇದಿಷ್ಟು ಎಲ್ಲರ ಮೇಲೆ. ಆಮೇಲೆ ಕೃಷ್ಣಗ ಪುರುಷೋತ್ತಮ ಅನ್ನೋದು, ಭಗವಾನ್ ಅನ್ನೋದಿಲ್ಲ. ಇವ್ರು ಬೇರೆ ಭಗವಾನ ರಗುಡ್ ಮಂದಿ ಇದ್ದಾರೆ, ಇವ್ರಿಗೆ ಕೃಷ್ಣಗ ಪುರುಷೋತ್ತಮ, ಮನುಷ್ಯೋತ್ತಮ ಅಂತ ಹಿಂಗ ಅನ್ನೋದು. ಹಿಂಗೆಲ್ಲಾ ಬಹಳ ಆಕ್ಷೇಪ ಇದ್ದಿದ್ದು. ಪಳ್ಶಿಕರ್, ದಾಜಿ ಪಳ್ಶಿಕರ್ ಅಂತ ಇದ್ದಾರ, ಅವ್ರದ್ದು ಮಹಾಭಾರತ एक ಸೂಡಾचा ಪ್ರವಾಸ ಇದು ಅವ್ರು ತಾವ್ ಸತ್ಯದಾನ ವಿದ್ಯಾಪೀಠನಾಗ ಇದ್ದಾಗ ಓದಿದ್ರು. ಅವರು ಈ ಪುಸ್ತಕ ಖಂಡನೆ ಮಾಡಿ ಇದರ ಮೇಲೆ ನೀವು ಬರಿಬೇಕು ಅಂತ ಆಜ್ಞಾ ಸ್ವರೂಪಾಗನೆ ನನಗೆ ಹೇಳಿದ್ರು ಅವರು. ಅವ 18 ವ್ಯಕ್ತಿ ರೇಖಾದ್ಮೇಲೆ ನಾನು ಕ್ವಶನ್ ಏನೇನ್ ತೆಗಿತಿದ್ದೆ ಅವು ಯೋಗ್ಯವನೋ ಇಲ್ಲೋ, ಮತ್ತ ಅದ್ರ ಮೇಲಿನ ಉತ್ತರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಮಧ್ವಾಚಾರ್ಯದ ನಿರ್ಣಯಾತ್ಮಕ ಗ್ರಂಥ ಅದ. ಅದಕ್ಕೆ ಆ ಉತ್ತರಗ ಸರಿಪಡ್ದ ಅವು ಏನ್ ಶ್ಲೋಕ ಅವ ಅವನ್ ಹಿಡ್ಕೊಂಡ್ ಕೊಟ್ಟು ನನ್ ಕಡ್ನ ಸಣ್ಣ ಹುಡುಗರ್ಗೆ ಹೆಂಗ್ ಬರೆಸ್ತಾರಲ್ಲ ಹಂಗ್ ಬರ್ಸ್ಯಾರ. ಅದ ಮತ್ ನಂದು ಇದು ಸೈತಿ ಹರಿಭಕ್ತಿ ಸಾರ ಶಬ್ದನ್ ಶಬ್ದ ಅವರು ಕಿವಿ ಕೊಟ್ಟು ಎಲ್ಲರೇ. ಈಗ ನಿಮಗ್ ಒಂದ್ ಇನ್ಸ್ಟೆನ್ಸ್ ಹೇಳ್ತೇನೆ. ಸೌಗಂಧಿಕ್ ಪುಷ್ಪ ದ್ರೌಪದಿ, ಭೀಮಸೇನ್ ದೇವರು ದ್ರೌಪದಿ ದೇವಿ ಇಬ್ರು ಗಂಧಮಾದನ್ ಪರ್ವತ್ ನಲ್ಲಿ ಕೂತಾಗ 1,000 ಸೌಗಂಧಿಕ್ ಪುಷ್ಪ ಬಂದ್ ಬಿತ್ತು. ಅದನ್ನ ನೋಡಿ ದ್ರೌಪದಿ ಮೋಹಿತ್, ಮರಾಠಿನಾಗ ಹೇಳ್ಬೇಕಾರ ದ್ರೌಪದಿ ಮೋಹಿತ झाली ಅಂತ ಹಿಂಗ್ ನಾ ಬರ್ದಿದ್ದೆ. ಅಂದ್ರು ನಂದೆ फुला सौगंधिक पुष्पाला बघून द्रौपदी मोहित झाली. ಏನು ಓದಿರಿ, ಏನು ಬರ್ದಿರಿ ಅಂತಂದ್ರು. ದ್ರೌಪದಿ ಮೋಹಿತ झाली. ದ್ರೌಪದಿ ದೇವಿ ಅಂದ್ರೆ ಯಾರಂತ ತಿಳ್ಕೊಂಡಿರಿ ನೀವು? ಭಾರತೀ ದೇವಿ, ಆಕಿಗ ಮೋಹ, ಆ ಶಬ್ದ ತೆಗೀರಿ ಅಂತ. ಆಮೇಲೆ ನಾ ಅದ್ ಆಕರ್ಷಿತ್ झाली ಅಂತ ಅಂದ್ರ ಅಷ್ಟು ಒಂದೊಂದ್ ಶಬ್ದಗ ಸಹಿತ ಅವ್ರು ಅಷ್ಟ್ ಅದ್ರಾಗ ಒಂದು ಫ್ಲೋ ಇರ್ಲಿಕ್ ನನಗ್ ಹೆಂಗ ಅನಸ್ತ. ಮನುಷ್ಯರಿದ್ದೀವ್ ನಾವು, ತಪ್ಪು ಆಗಿರ್ಬಹುದು, ಆಗಿರ್ತಾವ. ಮತ್ ನಾನು ಬೇಸಿಕಲಿ ನಾ ಬಾಳೆ ಕೀಳ್ ಮಟ್ಟದಾಕಿದ್ದೀನಿ. ಎಲ್ಲಾರ್ಗು ಅದೇ ಪರಿಸ್ಥಿತಿ, ಎಷ್ಟೇ ನಾವ್ ಕಲ್ತ್ರ ಸಿಟ್ಟೆ ಆಗ್ತಾವ. ಅಷ್ಟ್ ಪ್ರತಿಯೊಂದು ಶಬ್ದ ಕೇಳ್ತಾರ ಅವ್ರು. ಅದ್ ಬರೇ ಮಹಾಭಾರತ ವ್ಯಕ್ತಿ ದರ್ಶನ ಅಷ್ಟೇ ಅಲ್ಲ, ಈ ಹರಿಭಕ್ತಿ ಸಾರ ಅನ್ರಿ, ಪ್ರತಿ ಕನಕದಾಸರದ್ದು ಪ್ರತಿ ಶಬ್ದ ಕೇಳಿ ಅದಕ್ಕ ಅಲ್ಟರ್ನೇಟ್ ಏನ್ ಶಬ್ದ ನೀವು ಹಾಕ್ಬೇಕು ಅಂತ ಸಜೆಷನ್ ಅವ್ರು ಕೊಡ್ತಾರ. ಅವ್ರು ನನಗ್ ತಮ್ದು ವೇಳೆನೂ ಕೊಟ್ಟಾರ ಮತ್ತ ಜ್ಞಾನ ಕೊಟ್ಟಾರ. ಅದಕ್ಕ ನಾ ಚಿರಋಣಿ ಇದ್ದೀನಿ. ಇಷ್ಟೆಲ್ಲ ಮಾಡ್ಸಾರಂದ್ರೆ ಮತ್ತೆ ಹೌದಿಲ್ರಿ, ಅದು ನಾವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವರ ಪಾದುಕಾ ಸ್ತೋತ್ರಗಂತೂ ಅದು ಪ್ರಾಕೃತ ಭಾಷಾನ್ಯಾಗ ಇಲ್ಲೇ ಇಲ್ಲ. ಅಂದ್ರ ಸಂಸ್ಕೃತ ಇಂಟು ಸಂಸ್ಕೃತ ಸತ್ಯ ಧರ್ಮರನೇ ಮಾಡ್ಯಾರ. ಅದಾದ್ಮೇಲೆ ಕನ್ನಡ ಆಗ್ಲಿ ಬ್ಯಾರೆ, ಇಂಗ್ಲಿಷ್ ಆಗ್ಲಿ ಬ್ಯಾರೆ, ಅದು ಭಾಷಾನ್ಯಾಗ ಇಲ್ಲ. ಇದು ಅಲ್ಲೇ ಸಂತೆಬೆನ್ನೂರ್ನ್ಯಾಗ ಈ ಪುಸ್ತಕ ರೀ. ಸ್ವಾಮಿಗಳು ಪೂರ್ಣ ಚಾತುರ್ಮಾಸ ಕೂತ್ಕೊಂಡಾಗ ಇದರದ್ದು ಶ್ಲೋಕ 72 ಶ್ಲೋಕ ಇದರಲ್ಲಿ ಹೇಳ್ಯಾರ. ಪ್ರತಿದಿನ ಹೇಳ್ತಿದ್ರು. ಅದನ್ನ ನಾನು ಸ್ವಾಮಿಗಳದ್ದು ಕೇಳಿ
ನಾ ಕನ್ನಡನ್ಯಾಗ ಅವ್ರು ಹೇಳ್ತಿದ್ರು, ಮರಾಠಿನ್ಯಾಗ ಮಾಡೀನಿ. ಓಕೆ. ಅದನ್ನ ಯಾಕದ್ರ ಗೋಜಿಗೆ ಹೋಗ್ತೀರಿ, ಹೋಗ್ಬೇಡ್ರಿ ಅಂತ ಎಷ್ಟು ಸರಿ ಕಡೆಗೆ ದುರಾಗ್ರಹಿ ಅಂತ, ಅಲ್ಲ ಚಲೋದಕ್ಕೂ ದುರಾಗ್ರಹಿ ಇದ್ದೀರಿ ಅಂತ ಹೇಳಿ ನನಗೆ ಇದಕ್ಕೆ ಬಹಳ ಕೋಆಪರೇಟ್ ಮಾಡಿ. ಯಾಕಂದ್ರೆ ಇದ್ರಾಗ ವ್ಯಾಕರಣ ಲಟ್ಲಕಾರ ಹಿಂಗೆಲ್ಲಾನು ಅದ. ಅದಕ್ಕೆ ಇವ್ರದ್ದು ಬೇಕೇ ಬೇಕಲ್ಲ ನನಗ. ಅದಾದ್ಮೇಲೆ ಇದು ಹಿಂದಿನ ಚಾತುರ್ಮಾಸ್ನ್ಯಾಗ ಸತ್ಯಪ್ರಿಯ ತೀರ್ಥದ ಚರಿತ್ರದ, ಇದು ಭಾಗ್ಯನಗರ್ನಾಗ ಇದ್ದಾರೆ ಪಬ್ಲಿಷ್ ಆಯ್ತು. ಇದು ಲೇಟೆಸ್ಟ್ ಇದು ನಂದು ಪುಸ್ತಕ. ಇದಾದ್ಮೇಲೆ ಮತ್ತೆ ಯಾವ್ದು? ಈಗ ರಘೋತ್ತಮ್ ತೀರ್ಥರ ಮೇಲೆ ಸ್ಕಿಟ್ ಬರೀಲಿಕತ್ತೀನಿ. ಆಮೇಲೆ ಅಂದ್ರ ಪಿಕ್ಚರ್ ಸಲುವಾಗಿ ಮಧುಸೂದನ್ ಹವಾಲ್ದಾರ್ ಇದ್ದಾರ, ಹೌದು, ಅವರು ಎಲ್ಲ ದಾಸ ಸಾಹಿತ್ಯ ಮಾಡ್ಲಿಕತ್ತಾರ. ಅದಕ್ಕ ಅದ್ರ ಪಿಕ್ಚರ್ ಹೆಂಗ್ ಬೇಕ ಅನ್ನೋದಂಗ ಸ್ಕಿಟ್ ಬರೋದ್ ಕೊಡ್ಲಿಕತ್ತೀನಿ. ಮತ್ ಸತ್ಯಬೋಧ ತೀರ್ಥದ್ದು ಚರಿತ್ರೆ ಬರೀರಂತ ಆಜ್ಞೆ ಆಗ್ಯದ ಗುರುಗಳದ. ಅದನ್ ಪ್ರಯತ್ನ ಈಗ 25 ಪೇಜ್ ಆಗ್ಯಾವ. ಇದು ಫಸ್ಟ್ ಬುಕ್ಸ್ ನನ್ನ ಬುಕ್. ಇದು ಹರಿಕಥಾಮೃತ ಸಾರ, ಮರಾಠಿ ಭಾಷಾಂತರ. ಇದು PhD. ಇದು ಹೇಳ್ದಲ್ಲ ಮಹಾಭಾರತ್ ವ್ಯಕ್ತಿ ದರ್ಶನ ಅಂತ, ಇದೇ ಮೋಹಿತ ಝಾಲಿ ಅಂತ ಅಂದಿದ್ದಕ್ಕ ಅವ್ರು ಏನಂದ್ರಿ ಇದ್ರಾಗ ನೋಡ್ರಿ 18 ಅಂದ್ರೆ 18 ಅಧ್ಯಾಯ 18 ಪರ್ವ ಇವೆಲ್ಲಾ ಇದ್ದಿದ್ರಿಂದ 19ನೇದು ಅಶ್ವತ್ಥಾಮ ಮೇಲೆ ಬರೀಲಿಲ್ಲ, 18 ವ್ಯಕ್ತಿ ರೇಖಾ ಮೇಲೆ ಬರ್ದೀನಿ. ಅವು ಯಾವ ತೋರಿಸ್ತೀನಿ ನಿಮಗೆ. ವೇದವ್ಯಾಸರು, ಶಂತನು, ಅಂಬಾ, ಪಾಂಡು, ಧೃತರಾಷ್ಟ್ರ, ದುರ್ಯೋಧನ, ಕರ್ಣ, ಗಾಂಧಾರಿ, ವಿದುರ್, ಪರಶುರಾಮ್, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕುಂತಿ, ಯುಧಿಷ್ಠಿರ್, ಭೀಮಸೇನ್, ಅರ್ಜುನ್, ದ್ರೌಪದಿ ಮತ್ತು ಶ್ರೀ 3 ಭಗವಂತನ ಅವತಾರ. ವೇದವ್ಯಾಸ, ಶ್ರೀಕೃಷ್ಣ ಮತ್ತ ಪರಶುರಾಮ, ಇವು 3 ಭಗವಂತನ ಅವತಾರ. ಉಳ್ಕಿ ಪಾಂಡವರು ಮತ್ತ ಸ್ತ್ರೀಯರ ಒಳಗೆ ಗ್ರೇಟ್ ದ್ರೌಪದಿ, ಅಂಬಾ ಮತ್ತ ಗಾಂಧಾರಿ ಇವ್ರ. ದ್ರೋಣಾಚಾರ್ಯ ಒಂದು ಇದು ಅಶ್ವತ್ಥಾಮಾಚಾರ್ಯದ ಒಂದು ಬರಿಬೇಕಾಗಿತ್ತು, ಖರೆ 18ನೇ ಅಧ್ಯಾಯ ಇದ್ದಿದ್ರಿಂದ 15 ದಿವಸ ಯುದ್ಧ ಆಗಿದ್ರಿಂದ ಅಶ್ವತ್ಥಾಮನ್ ಚರಿತ್ರೆ ಎಲ್ಲ ಎಲ್ಲೆಲ್ಲಿ ಇದ್ರಾಗ ಬರ್ತದೆ ಸೇರಿಸಿ ಅದನ್ನ ಬಿಟ್ಟು ಅದನ್ನ ಮಾಡಿ. ಇದು ನಂದು ಲೇಟೆಸ್ಟ್ ಪುಸ್ತಕ ಅಂದಲ್ಲ. ಈಗ PhD ಮಾಡಿದ್ದೀನಿ. ಯಾವ್ದ್ರ ಮೇಲೆ ಮಾಡಿದ್ರಂದ್ರಲ್ಲ? ಹರಿಭಕ್ತಿ ಸಾರ. ಹರಿಭಕ್ತಿ ಸಾರ, ಕನಕದಾಸ. ಯಾವ ಯೂನಿವರ್ಸಿಟಿ? ಇದು ದಾಸದೇನು ಅಂತ ಇದರದ ಟ್ರಸ್ಟ್ ಅದ. ಆಮೇಲೆ ಫ್ಲೋರಿಡಾದ್ದು ಸಂಸ್ಕೃತ ಅದ, 2 ಕಂಬೈಂಡ್ ಆಗಿ ವಾಸುದೇವ್ ಅಗ್ನಿಹೋತ್ರಿ ಅಂತ ಅವರು ರಿಟೈರ್ಡ್ ಇದಿದ್ದಾರೆ ಸೇಡಮ್ನಾಗ ಪ್ರೊಫೆಸರ್, ಅವ್ರ ಗೈಡೆನ್ಸ್ ತಳಗ. ಇಲ್ಲಿ ಮೇನ್ ಹೆಚ್ಚಿಗೆ ಗೈಡ್ ಮಾಡಿದ್ದು ಮತ್ತೆ ಹೇಳ್ದವ್ರ ಗತೆ ಮಧ್ವಾಚಾರ್ಯ ಶಬ್ದನ್ ಶಬ್ದ ಓದ ಯಾರದ್ರದ್ದು. ಇದು ಕಂಪ್ಲೀಟ್ ಮರಾಠಿ. ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ. ಇಂಥವೇ ಇನ್ನಷ್ಟು ಸಾಕಷ್ಟು ಡಾಕ್ಟರೇಟ್ ಬರ್ಲಿ, ಪ್ರಶಸ್ತಿಗಳು ಬರ್ಲಿ, ಸನ್ಮಾನ ನಿಮ್ಗೆ ಸಿಗ್ಲಿ, ದಾಸ ಸಾಹಿತ್ಯವನ್ನೇ ಉಳಿಸಿ ಬೆಳೆಸಿರಿ ಇನ್ನಷ್ಟು ನಾ ಕೇಳ್ಕೊತೀನಿ. ಧನ್ಯವಾದ. ಇದು ಯಾವ್ದು ಮೇಡಮ್? ನಾರಾಯಣ ವರ್ಮ. ನಾರಾಯಣ ವರ್ಮ ಅಂದ್ರ ಭಾಗವತ್ನ್ಯಾಗ ಷಷ್ಠಮ ಸ್ಕಂದ್ನ್ಯಾಗ ಅದಲ್ಲ, ಭಗವಂತನು ಎಲ್ಲಾ ಯಾವ್ಯಾವ ಎಳ್ಯಾಕ ಯಾವ ರೂಪದ್ಲೆ ನಿಮಗ ಅದೆಲ್ಲಾ ಗೊತ್ತೇ ಇರ್ಬೇಕಲ್ಲ. ದದೀಚಿ ಋಷಿ ಇದು ತಗೊಂಡ್ರು ವಜ್ರಾಯುಧ ಮಾಡ್ಲಿಕ್ಕೆ, ಅದನ್ನೆಲ್ಲ ಇದ್ರಲ್ಲ ಈ ವಿಷಯ ಇಟ್ಕೊಂಡು ಬರ್ದಿದ್ದೀರಿ. ಓಕೆ ನೋಡ್ರಿ, ಲಗ್ನ ಆದ್ಮೇಲೆ ಎಲ್ಲರಿಗೂ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂತೀರಿ. ಇಂತೆಂತ ಸಾಧನ ಮಣಿಗಳಿದ್ದಾರೆ ಅಂತ ಹೇಳಿ ಖುಷಿ ಆಗ್ತದೆ ನೋಡಿದ್ರೆ. ಇದು ಟೀಕಾರ ಜಯತೀರ್ಥ ಸ್ತುತಿ. ಇದು ಇದು ಸ್ವಾಮಿಗಳನ್ನೇ ಮಾಡ್ಯಾರ ಪಬ್ಲಿಷ್. ಇದು ಅದು ಸತ್ಯಪ್ರಿಯ ತೀರ್ಥ ಚರಿತ್ರೆನು ಸತ್ಯಾತ್ಮ ತೀರ್ಥ, ಅದ್ರ ಖರ್ಚು ನಾವು ಮಾಡಿಲ್ಲ ಸ್ವಾಮಿಗಳನ್ನ. ಇದು ಲಕ್ಷ್ಮೀ ಶೋಭಾನ. ಲಕ್ಷ್ಮೀ ಶೋಭಾನ ವಾದರಾಜರು ಬರ್ತಿದ್ರು. ಸಂತೋಷ ಆಗ್ತದೆ. ನಮ್ಮೆಲ್ಲ ಮಹಾರಾಷ್ಟ್ರದವರ್ಗುನು ಮುಟ್ಟಿವೆ ನಮ್ಮ ಇದ್ರು ಎಲ್ಲ. ಇದು ಶ್ರೀಪಾದರಾಯರದು ಮಧ್ವನಾಮ. ಅಂದ್ರ ನಂದು ಶೈಲಿ ಹೆಂಗದ ಅಂದ್ರ ಪ್ರತಿಯೊಂದು ಅದರದ್ದು ಪೀಠಿಕಾ ಆ ಶ್ಲೋಕದ ಶಬ್ದಾರ್ಥ ಭಾವಾರ್ಥ ಮತ್ ಆಮೇಲೆ ವಿಶ್ಲೇಷಣೆ ಪ್ರತಿಯೊಂದಕ್ಕೂ. ಈಗ ಬರೀ ಜಯ ಜಯ ಜಗತ್ರಾಣ ಜಗದೊಳಗ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಇವು ಇದಕ್ ಪೀಠಿಕಾ ಏನು, ಇದರ ಶಬ್ದಾರ್ಥ ಏನು, ಭಾವಾರ್ಥ ಏನು, ಆಮೇಲೆ ಇದರ ಬಗ್ಗೆ ಪ್ರತಿ ಶಬ್ದದ್ದು ಒಂದು ವಿಶ್ಲೇಷಣೆ. ಹಿಂಗ ಅಂದ್ರೆ ಅದು ಇನ್ನೊಮ್ಮೆ ಮತ್ತೆ ಇದು ರಾಘವೇಂದ್ರ ಸ್ವಾಮಿದು ಪ್ರಾತಃ ಸಂಕಲ್ಪ ಗದ್ಯ ಮರಾಠಿ. ಇದು ಖರೆ ಅಂದ್ರೆ ಇದು ಒಂದೇ ವಾಕ್ಯದ ರೀ. ಆ ಒಂದ್ ವಾಕ್ಯ ಇಷ್ಟು ದೊಡ್ಡದಾಗ್ತದ, ಅದ್ರಾಗ 30 ಕಟ್ ಮಾಡಿ ಬಾಳ ಕಠಿಣ ಅದು.
ಇದ್ರಾಗ 30 ಪಾರ್ಟ್ ಮಾಡಿ ಅದ ಕನ್ನಡದ ಸ್ವಲ್ಪ ಓದ್ತಿದ್ದೆ. ಇದು ಈ ಓದ್ಬೇಕಾದ್ರೆ 1 ವರ್ಷ ಬೇಕಾಗತ್ತೆ ನಾನು ಮರಾಠಿ. ನಮ್ಗೂ ತಿಳಿಬೇಕಲ್ಲ, ಒಂದ್ ಸ್ವಲ್ಪ ಕಿವಿಗೆ ಬೆದ್ದಿರ್ತ ನಮ್ಗೂ. ಅವ್ರದೇ ಇದು ಸರ್ವ ಸಮರ್ಪಣ ಅಂದ್ರೆ ಮುಂಜಾನೆ ಎದ್ದ ಕೂಡಲೇ ಪ್ರಾತಃ ಸಂಕಲ್ಪ ಅಂದು ರಾತ್ರಿ ಮಲ್ಕೋಬೇಕಾದ್ರೆ ಸರ್ವ ಸಮರ್ಪಣ ಅನ್ಬೇಕು ಅಂತ ಹಿಂಗ ರೂಢಿ ಅದ. ಎಷ್ಟ್ ಬರೇ ಅಂತಾರ ಖರೆ. ಇವೆಲ್ಲ ಸಣ್ಣ ಹುಡುಗರ್ಗೆ ತಾಯಂದ್ರಿಗೆ ಹೆಲ್ಪ್ ಆಗ್ಬೇಕಂತ. ಮತ್ ಸಣ್ಣ ಸಣ್ಣ ಅನ್ನ ಕಲಿಯರ ಭಕ್ತಿ ಅಂದ್ರೆ ಏನು, ಪ್ರಹ್ಲಾದ್ ರಾಯರು ಹೇಳಿದ್ ಅವ್ರದ್ ವಾಣಿ, ಉಪನಿಷತ್ನಾಗ ಏನ್ ಸಣ್ಣ ಸಣ್ಣ ಕಥಿಗಳು ಇರ್ತಾವ, ಅವ್ ತಾಯಂದ್ರೆ ಹೇಳ್ಬೇಕಲ್ಲ ಹುಡುಗರ್ಗೆ. ಮಣ್ಣು ಮುಟ್ಟು ಉಪನಿಷತ್ನೊಳಗೆ ಏನೇನ್ ತಗೊಂಡಿರಿ? ಸಣ್ಣ ಸಣ್ಣ ಕಥೆಯು ಜಾಬಾಲಿದು, ಸುಶೀಲಂದು ಇದದು ಅಂದ್ರೆ ಯಾವ ಹುಡುಗರ್ಗೆ ಆ ಭಕ್ತ ಪ್ರಹ್ಲಾದ ಶ್ರದ್ಧೇಚಿ ಮಹಿಮಾ ಅದ್ರಾಗ ಯಾರು ಬರ್ತದೆ? ಶ್ರದ್ಧೇಚಿ ಮಹಿಮಾ ಅಂದ್ರೆ ಅದ್ರ ಯಾರು ತಗೊಂಡಿರಿ? ಕೇರಳ ದೇಶಾಂಚ ಸುಧಾರ್ ಸುಭಾಷಿತ ಒಂಚೂರು ಸಂಸ್ಕೃತ ಕಲಿಬೇಕಲ್ಲ ಹುಡುಗರು ಅಂತ 2 ಸುಭಾಷಿತದ ಮೇಲೆ ಸಣ್ಣ ಸಣ್ಣ. ಈಗ ನಾವು ರಗೋಡ ಈಗ ನಾವು ಸಣ್ಣವ್ರಿದ್ದಾಗ ನಮ್ ತಾಯಿ ತಂದೆನೆ ಸಂಸ್ಕೃತ ರಗೋಡ ಮಾತಾಡ್ತಿದ್ರು ಅವ್ರದ್ದು. ಹಂಗ ಈಗ ಇಂಗ್ಲಿಷ್ ಪ್ರಾಚುರ್ಯ ಹೆಚ್ಚಿದ್ರಿಂದ ಹುಡುಗರ್ಗೆ ಸಂಸ್ಕೃತ ಭಾಷಾನೇ ಬರುದಿಲ್ಲ, ಬರಂಗಿಲ್ಲ, ಕಡಿಮೆ ಆಗ್ಬಿಟ್ಟು. ಇದು ಪ್ರಹ್ಲಾದ್ ರಾಯರು ಮಾಡಿ ಅವ್ರದ್ದು ಅಮೃತವಾಣಿ ಅಂದ್ರೆ ಅದು ನರಸಿಂಹದೇವ್ರ ದರ್ಶನ ಆದ್ಮೇಲೆ ಸ್ತುತಿ ಮಾಡಿದ್ದು ಅದ್ರ ಮೇಲೆ. ಇದು ಉಪನಿಷತ್ನಾಗ ಸಣ್ಣ ಆಮೇಲೆ ಹುಡುಗರ್ಗೆ ಫ್ರಸ್ಟ್ರೇಷನ್ ಬರ್ತದಲ್ಲ ಯುವತಿಯರಿಗೆ ಅವ್ ಹೇಳಕ. ರಾಯರ್ದ ಒಂದ್ ಸಂಕ್ಷಿಪ್ತ ಚರಿತ್ರ ಹುಡುಗರ್ಗೆ ಓದ್ಲಿಕ್ಕೆ ಹೇಳಲಿಕ್ಕೆ. ಅವ್ರದ್ದು ಇಷ್ಟು ಸಣ್ಣ ಪುಸ್ತಕನಾಗ ಸಣ್ಣದ್ ನಾ ಮರಾಠಿ ಓದ್ಬೋದು. ಹಿಂಗೆ ಒಂದ್ 10-11 ಇಡೀ ಮುಂದಿನ ಸಂತತಿಗೆಲ್ಲ ಇಷ್ಟೊಂದು ರಗಡ್ ಅನುಕೂಲ ಮಾಡ್ಕೊಟ್ರಿ. ಮಹಾರಾಷ್ಟ್ರ ಜನನು ಖುಷಿ ಆದ್ರ ಅನ್ಕೋತೀವಿ. ಯಾಕಂದ್ರೆ ಇಷ್ಟು ಎಲ್ಲಾನು ಬೇಕಾದ ಸಿಗೋದಿಲ್ಲ ಅವ್ರಿಗೆ, ಹೌದಿಲ್ರಿ? ಟ್ರಾನ್ಸ್ಲೇಟ್ ಮಾಡಿದ್ದು ಖರೆ ನಮ್ದು ಇಷ್ಟ ಕ್ರಾಂತಿಕಾರಿ ಕೆಲಸ. ಹೌದು, ಕ್ರಾಂತಿಕಾರಿ. ಖರೆ ಇಷ್ಟೊಂದ್ ಕೆಟ್ಟ ಅನಿಸ್ತದ ಮೇಡಮ್. ಈಗ ಅಲ್ಲಿ ಕಡೆ ಮೊಬೈಲ್ ಬಂದಿದ್ರಿಂದ ಓದೋದೇ ಕಮ್ಮಿ ಆಗ, ಬಹಳ ಕಡಿಮೆ ಆಗ್ಬಿಟ್ಟದ. ಈ ಇಷ್ಟೆಲ್ಲಾ ಪುಸ್ತಕದ ನನ್ ಕಡೆ ಟಿವಿನೂ ಕಡಿಮೆ ಆಗ್ಬಿಟ್ಟಾವ. ಖರೆ ಕೇಳ್ಬೇಕಂದ್ರ ಮೊಬೈಲ್ ಫುಲ್ ಮೊಬೈಲ್, ರೀಲು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಒಂದು ಅಷ್ಟೊತ್ ಹೆಂಗ್ ನೋಡ್ತಾರ ಮೊಬೈಲ್ ಅನ್ನೋದನ್ನೇ ನನಗ. ನಾವು ಸ್ವಲ್ಪ ಅದ ಕೆಟಗರಿಯಾಗ ಬರ್ತೀವ್ರಿ. ನಾವು ಕೆಲಸ ಮಾಡ್ತೀವಲ್ಲ, ನಮ್ದು ಎಲ್ಲಾ ಅದ್ರೊಳಗವಿ. ಅಲ್ಲ ಯಾವಾಗಾರೆ ನಿಮಗ ಅಡಿಗೆ ಊಟ ಆಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕಾರೆ ಏನಾರ ಯಾರ್ದಾರ ಇಂಪಾರ್ಟೆಂಟ್ ಮೆಸೇಜ್ ಏನದ, ಇಲ್ಲಾಂದ್ರೆ ನಾನಂತೂ ಮೋರ್ಗ್ ಹೋಗೋದು ಕ್ಲಿಯರ್ ಚಾಟ್ ಇಷ್ಟ. ಇಲ್ಲಾಂದ್ರೆ ಅವು ಹೆಂಗ್ ಆಗ್ತಾವೆಲ್ಲ ಮೊಬೈಲ್ಸ್. ನಮ್ದು ಏನಾಗಿದೆ, ಶ್ರೀ ಹರಿಸ್ಮರಣಂ ಅಂತ ಒಂದು ಫೇಸ್ಬುಕ್ ಗ್ರೂಪ್ ಇದೆ ನಂದು. ಅದ್ರಾಗ ಒಂದ್ 6,000 ಮೆಂಬರ್ ಇದ್ದಾರೆ. ದಿವಸ ಒಂದೊಂದು ಥೀಮ್ ಕೊಡ್ತೀವಿ. ಅದ್ರ ಮೇಲೆ ಇವ್ರು ಜಯಶ್ರೀ ಜೋಶಿ ಅಂತವ್ರು ಸಾಕಷ್ಟು ಜನ ಇದ್ದಾರೆ, ಬರೀತಾರೆ, ಹಾಡ್ತಾರೆ, ರಂಗೋಲಿ, ಪ್ರವಚನನೂ ಇರ್ತದಲ್ಲಿ. ಹಿಂಗೆಲ್ಲ ಪೂರ ರವಿವಾರದಿಂದ ಶನಿವಾರ ತನಕ ಒಂದು 7-8 ಥೀಮ್ಗಳನ್ನ ಇಟ್ಟಿರ್ತೀವಿ ನಾವು ಡೈಲಿ. ಅವ್ರು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವೆಲ್ಲ ಒಂದೇನೋ ಸರ್ಟಿಫಿಕೇಟ್ ಕೊಡ್ತೀವಿ ಇದ್ರಲ್ಲೆಲ್ಲ. ಹೀಗಾಗಿ ಅನಿವಾರ್ಯ, ಅದಕ್ಕ ಬೇಕೇ ನಮ್ ಕೈಲಿ. ಮತ್ತೆ ಇದು ಒಂದ್ ಕೆಲ್ಸ ಮಾಡ್ತಾ ಇದಿರಲ್ಲ, ಇದು ಒಂದು ಅವಾಗ ಇವಾಗ ನಿಮ್ಮಂತವ್ರೆಲ್ಲ ಸಿಕ್ಕಾಗ ಒಂದಿಷ್ಟು ಮಾಡ್ತೀವಿ. ಆನಂತರ PhD ಅದೊಂದ್ ಸ್ವಲ್ಪ ತಗೊಂಡ್ಬಿಡಿ. ಇದು ಪ್ರಜ್ಞಾ ಚಿಂತಾಮಣಿ ಅಂತ, ಇದು PhD ದಲ್ಲ, ಇದು ಮೈತ್ರೇಯಿ ಇದರಿಂದ ದೇವಾಗ್ಯ ಸಜ್ಜನ ಸಂತತಿಗೆ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ದಿಂದ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ಒಂದು ನಾನು ಸಂಘಟನಾ ಕಾರ್ಯದರ್ಶಿ ಕೂಡ. ಅದರ ಪರವಾಗಿ ಕೂಡ ನಿಮ್ಗೆ ಎಲ್ಲ ನಮ್ಮ ಪದಾಧಿಕಾರಿಗಳ ಪರವಾಗಿ ಅಭಿನಂದನೆ ಹೇಳ್ತೀನಿ. ನಮ್ಮ ಶ್ರೀ ಹರಿಸ್ಮರಣಂ ಗುಂಪಿನ ಎಲ್ಲ ಸದಸ್ಯರ ಪರವಾಗಿ ಅಭಿನಂದನೆ, ಜೊತೆಗೆ ನಂದು ಗೋವಾ ಕನ್ನಡತಿ ವೈಯಕ್ತಿಕವಾಗಿ ಕೂಡ ನಿಮಗೆ ಅನಂತ ಧನ್ಯವಾದ. ಧನ್ಯವಾದ. ಇಷ್ಟು ನೀವು ನನಗ ಅನ್ಸಿರ್ಲಿಲ್ಲ. ನೀವು ಸ್ವತಃ ಎಷ್ಟು ಎಲ್ಲಾದ್ರಾಗೂ ಆಕ್ಟಿವ್ ಆಗಿದ್ದೀರಲ್ಲ. ಇಷ್ಟೆಲ್ಲ ಮಾಡ್ಲಿಕತ್ತೀರಿ, ದಾಸ ಸಾಹಿತ್ಯ ನೋಡಿರಿ, ಜೊತೆಗೆ ಈಗಿನ ಒಂದು ಯುವ ಪೀಳಿಗೆ ಜಸ್ಟ್ ಈಗ ಮಾತಿನಲ್ಲಿ ತಗೊಂಡ್ರಿ ಅದನ್ನ. ನಮ್ಮ ಮುಂದಿನ ಸಂಸ್ಕಾರ ಪದ್ಧತಿಗಳು ಉಳಿಸಿ ಬೆಳಿಲಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯದ? ನಾವು ಈಗ RSS ದವ್ರು ಅಂದ್ರೆ ಬಹಳ ಪ್ರಯತ್ನ ಬರ್ಲಿಕ್ಕತ್ತಾರ ಸಂಸ್ಕೃತ ಭಾಷಾ ಉಳಿಸ್ಲಿಕ್ಕೆ. ಸಂಸ್ಕೃತ ಭಾರತಿ ಅಂತ ಒಂದು ಫೀ ಇದೆ, ಅದರದನ್ನು ಪರೀಕ್ಷಾ 4 ಪರೀಕ್ಷಾ ಆದ್ರೆ BA ಗತೆ DA ಡಿಗ್ರಿ ಕೊಡ್ತಾರ. ಇಷ್ಟು ಸುಲಭವಾಗಿ ಸಂಸ್ಕೃತ ಕಲಿಸ್ತಾರಲ್ಲ ಅವರು. ಸ್ವಲ್ಪ ಮೊದ್ಲು ಸಂಸ್ಕೃತ ಹುಡುಗರ್ಗೆ ಕಲಿಸಿದ್ರೆ ಸಂಸ್ಕೃತಿ ಉಳಿತದ ಅಂತ ನನಗ ಸಣ್ಣವ್ರಿದ್ದಾಗ. ಯಾಕಂದ್ರೆ ನಾವು ನೋಡ್ತೀವಲ್ಲ ಐರ್ಲೆಂಡ್ನಾಗ, ಅಲ್ಲಿ ಜಪಾನ್ಯಾಗ, ಅಮೆರಿಕಾನಾಗ ಅದು ಸಹಿತ ವೇದಘೋಷ ಅದು ಮಾಡ್ಲಿಕ್ಕತ್ತಾರ್ರಿ. ನಾವ್ ನಮ್ದು ಸಂಸ್ಕೃತಿನ ಬಿಡ್ಲಿಕ್ಕತ್ತೀವಿ, ಅವ್ರು ತಗೋಲಿಕ್ಕತ್ತಾರ. ಮತ್ತೆ ಸಣ್ಣ ಹುಡುಗರ್ಗು ಎದ್ ಕೂಡ್ಲೆ ಸಮುದ್ರ ವಸನೆ ದೇವಿ ಅಂತಾರೆ ಕಲಿಸ್ಬೇಕಲ್ಲ ತಾಯಿ.
ನಮಗ ಎದ್ ಕೂಡ್ಲೆ ಹಂಗೆ ಕಾಲ್ ನಾವ್ ನೆಲದ ಮೇಲೆ ಇಡುದೇ ಇಲ್ಲ, ಅದ್ ಬಾಯಾಗ್ ತಂತಾನೆ ಬಂದೇ ಬಿಡ್ತದ. ಅಹಿಲ್ಯ ದ್ರೌಪದಿ ತಾರಮಂದ ಅಂದ್ರ ಅದಕ್ ಯಾರು ಹೇಳು ಕಣ್ಣೆ ಸ್ನಾನ ಮಾಡ್ಬೇಕಾಗಿ ಶ್ವಾಸ ಸ್ನಾನ ಗಂಗೆ ಯಮುನೆ ಜಲ ನಮಗ ಅದು ನಮಗ ಅದ್ ನಮ್ ಅವಿಭಾಜ್ಯ ಘಟಕ ಅಂತ ಹಿಂಗದ. ಕರೆಕ್ಟ್. ಆ ತರ ಸಂಸ್ಕೃತಿ ತಾಯಂದ್ರ ಹುಡುಗರ್ಗೆ ಸಣ್ಣವ್ರ ಇದ್ದಾಗಿಂದ ಹಾಕ್ಬೇಕು, ಇಲ್ಲಾದ್ರ ಸಂಸ್ಕೃತಿ ಉಳಿಯುವುದಿಲ್ಲ. ಈ ಜವಾಬ್ದಾರಿ ಮೇನ್ ಆಗಿ ಹೆಂಗಸರ್ದೇ ಅದ, ಹೆಂಗಸರ್ದೇ ಅದ, ತಾಯಂದ್ರನೇ ಮಾಡ್ಲಿಕ್ ಬೇಕು. ಇಷ್ಟ ನೀ ಇವನ್ ಸ್ವಾಮಿಗಳು ಅದನ್ನೇ ಹೇಳ್ತಾರ, ಇಷ್ಟ ನೀ ಮಾಡ್ದಿ, ಇಷ್ಟ ಬಯಾರ್ಟ್ ಮಾಡ್ದಿ, ಇಷ್ಟ ಶ್ಲೋಕ್ ನಿನಗ್ ಬಂದು ಸಣ್ಣ ಸಣ್ಣ ಅಂದ್ರಿ ಪಾಲೆ ಅಚ್ಯುತ ಅನ್ರಿ, ರಾಯರ ಸ್ತೋತ್ರ ಅಂದ್ರಿ, ವೆಂಕಟೇಶ ವಾಸುದ ಸಣ್ಣ ಸಣ್ಣ ಅವೆಲ್ಲ ಸಂಸ್ಕೃತಿನಾಗೆ ಅವಲ್ಲ, ಅದ್ ನಿಮ್ ಬಾಯಾಗ ಬರ್ತದಲ್ಲ. ಮತ್ತ ಸಂಸ್ಕೃತಿ ಯಾವ ಓದ್ತಾನ ಅವಂದು ಮೊನ್ನೆ ಅದು ನಾನು ಹಿಂಗೆ ಮೊಬೈಲದ್ದು ಜ್ಞಾನ, ಇದು ವಾಟ್ಸಪ್ ಜ್ಞಾನ, ರೀಲ್ ಅಂತ ಹಾಕ್ತಾರ. ಹೌದು, ಅವ್ರ ಬ್ರೈನ್ ಹೆಚ್ಚಿಗೆ ಚಲೋ ಡೆವಲಪ್ ಆಗ್ತದ, ಅವ್ರ ಸ್ಮರಣ ಶಕ್ತಿನೂ ಹೆಚ್ಚಿಗೆ ಆಗ್ತದ ಅಂತ ಒಬ್ರು ರಿಸರ್ಚ್ ಹೇಳಿಕತ್ತಿದ್ರು. ಅದು ಸಹಜಾಗಿ ನಮಗ್ ಕೊಟ್ಟಿದ್ ಕೊಡುಗೆ ಅದ. ಇದು ದೇವ್ರು ನಮಗ್ ಇಂತ ನಾಡಿನಲ್ಲಿ ಹುಟ್ಸ್ಯಾನ, ಭರತ್ ಖಂಡನೆಯಾಗ ಹುಟ್ಟಿ ಸಂಸ್ಕೃತ ನಾವ್ ಕಲೀಲಿಲ್ಲ. ಕಂಪಲ್ಸರಿ ಲ್ಯಾಂಗ್ವೇಜ್ ಮಾಡ್ಬೇಕ್ರಿ ಸಾಲ್ಯಾಗ ಅಂದ್ರ ಅದು ಉಪಯೋಗ ಆಗ್ತದ. ನಾವ್ ಸಾಲ್ಯಾಗಿದ್ದಾಗ ಆಪ್ಷನಲ್ ಇತ್ತು ಎರಡನೇದು, ಅಂದ್ರೆ ನೀವು ಮರಾಠಿಯರೇ ಅಡಿಷನಲ್ ತಗೋಬಹುದು ಅಥವಾ ಸಂಸ್ಕೃತ. ಲಕಿಲಿ ನಾವು ಸಂಸ್ಕೃತ ತಗೊಂಡಿದ್ವಿ, ಹಿಂಗಾಗಿ ನಮ್ಗೆ ಹೆಲ್ಪ್ ಆಯ್ತು ನಿಮ್ಗೆ ಅಲ್ವಾ. ಹೌದೌದು, ಅದು ನನಗ ಫಸ್ಟ್ ಒನ್ ಶುಡ್ ಗಿವ್ ಪ್ರಿಫರೆನ್ಸ್ ಟು. ಇಷ್ಟೆಲ್ಲ ಮಾಡ್ಬೇಕಂದ್ರೆ ಬಹುಶಃ ನಿಮ್ಗ ತವ್ರ ಮನೆ ಬಾಲ್ಯದಿಂದಲೇ ಇದೆಲ್ಲ ಬೆಳ್ಕೊಂಡ್ ಬಂದಿದೆ. ತಂದೆ ತಾಯಿನೋ ಬಹುಶಃ ಹೌದು, ನಮ್ ತಂದೆ ಬೇಸಿಕಲಿ ನಾವ್ ಆಚಾರ ಅಂತಂದವ್ರಲ್ಲ, ಅದಕ್ಕೆ ಬಂದಿದೆ ಅದು. ಎದ್ದ ಕೂಡ್ಲೆ ಅವ್ರು ನಾಕೂರಿ ಅಂದ್ರ ಕರೆಕ್ಟ್ ನಾಕೂರಿಗೆ ಎದ್ ಬಿಡ್ತಿದ್ರು. ನಮ್ದು ಗೌರ್ಮೆಂಟ್ ಕ್ವಾರ್ಟರ್ಸ್ ಬಹಳ ದೊಡ್ಡ ಇರ್ತಾವ್ರಿ, ಅದಕ್ ಬಹಳ ಯೂಜ್ ಗಾರ್ಡನ್ ಇರ್ತದ. ಅಲ್ಲಿ ನಮ್ ಕಡೆ ಒಂದ್ ಸಾಧಾರಣ 20-21 ಮಲ್ಗಿ ಗಿಡ ಇದ್ದು ಅವೆಲ್ಲಾ ತಾವೇ ಹರ್ಕೊಂಡ್ ಬರ್ತಿದ್ರು. ಜೋರ್ಲೆ ಅದ ನಖಸ್ತುತಿ, ವಾಯುಸ್ತುತಿ, ರಾಯರ್ ಇವು ನಮ್ ಕಿವಿ ಮೇಲೆ ಸಣ್ಣವ್ರಿದ್ದಾಗ ಹಿಡಿದ. ಈಗ ನೀವೆಲ್ಲಾ ಹೆಂಗಸೂರು ಇದ್ ಅನ್ಬಾರ್ದು, ಗೀತಾ ಅನ್ಬಾರ್ದು, ವಿಷ್ಣು ಸಹಸ್ರನಾಮ ಅನ್ಬಾರ್ದು, ಗಾಯತ್ರಿ ಮಂತ್ರ ಹೇಳ್ಬಾರ್ದು ಅಂತ ಖರೆ ನಮ್ ಕಿವಿ ಮೇಲೆ ಅದ್ ಬಿದ್ದು ಮುಂದ್ ಯಾರು ವಾಯುಸ್ತುತಿ ಅಂತಿರ್ತಾರ ಅದ್ರ ಜೋಡಿ ಮನಸ್ ತಂತಾನೆ ಅನ್ನತಿರ್ತದ. ದ್ವಾದಶ ಸ್ತೋತ್ರ ಯಾರು ಅಂದ್ರ ನಮ್ ಜೋಡಿ ಅದ್ ಬಂದೇ ಬರ್ದು ಮನಸ್ನಾಗ ಅಂತೀವಿ. ಈಗ ಧರ್ಮ ಅವಕ್ಕೂ ಎಲ್ಲಾ ರೀಸನ್ಗಳಿವೆ, ಇವೇ ಬಿಡಿ ಹಿರಿಯರ್ ಮಾಡಿದ್ದು ಎಲ್ಲ ಕರೆಕ್ಟ್. ಅದನ್ನ ಕೇಳ್ಕೋತ ಬಂದಿದ್ರಿಂದ ಅದು ಬ್ರೈನ್ ಮೇಲೆ ಒಂದ್ ಸ್ವಲ್ಪ ಏನಾರ ಅವ್ರ ಅಂದಿದ್ದಕ್ಕೆ ನಮ್ ಬ್ರೈನ್ ಮೇಲೆ ಕರೆಕ್ಟ್. ಸಂತೋಷ ಆಯ್ತು ನಿಮ್ಮನ್ನ ಅಕಸ್ಮಾತ್ ಆಗಿ ಇವತ್ತು ಬಿಜಾಪುರಲ್ಲಿ ನಿಮ್ಮನ್ನ ಭೇಟಿ ಮಾಡುವ ಅವಕಾಶ ಸಿಕ್ತು ನನಗೆ. ಮತ್ತೆ ನಿಮ್ಮಿಂದ ಏನಾದ್ರೂ ಹೇಳ್ಬೇಕು, ನಿಮ್ಮಲ್ಲಿ ಇನ್ನಿಷ್ಟ ಏನಾದ್ರೂ ವಿಷಯಗಳಿದ್ರೆ ನಮ್ಗೆ ತಿಳಿಸ್ಬೋದು. ಈಗ ಸಾಕಷ್ಟು ಹೇಳಿನಿ. ಅಂದ್ರೆ ನನಗೆ ಎಲ್ಲರ್ಕಿಂತ ಮೇನ್ ಅಂದ್ರೆ ನಮ್ಮ ಮನೆಯವ್ರು ನನಗ್ ಬಹಳ ಸಹಕಾರಿ ಅದ. ನಾ ಯಾವಾಗ ನಮ್ಮ ಮಗ ಇದ್ದ ಅವಾಗ ಹರಿಕಥಾಮೃತ ಸರ್ ಅವ MBBS ಓದ್ತಿದ್ದಲ್ಲ, ಫಸ್ಟ್ ಇಯರ್ MBBS ಇದ್ದ, ಫೈನಲ್ ಇಯರ್ ಇದ್ದ 2008 ಅಂದ್ರ ಅವಾಗಷ್ಟು ಅವ ಅಭ್ಯಾಸ ಮಾಡ್ಬೇಕು. ಅವನ್ ಜೋಡಿ ಕೂತು ಅವ್ ಮಲ್ಕೋಬಾರ್ದಲ್ಲ, ಅವ್ ಹೇಳಿದ್ ವೇಳೆ ಕೇಳ್ಬೇಕು ಅನ್ನೋದಕ್ಕ ಅದ ಫಸ್ಟ್ ಶುರು ಆತ್ ರೈಟಿಂಗ್. ಅವ್ 12 ಹೊಡಿಲಿ ಮಮ್ಮ 1 ಗಂಟೆಗೆ ಬಸ್ ಅಂತ ಹೇಳಿಕೊಳ್ಳೆ ಒಂದ್ ಸ್ವಲ್ಪ ಹೊತ್ತ ನಾವ್ ಒಂದರ ತನ ಕೊಡೋದು, ಅವ್ ಮಲ್ಕೋಬಾರ್ದು ಅಂತ ಹಿಂಗ ನಮ್ದೇನೆ ಹಂಗ ಶುರು ಮಾಡಿ ಇಲ್ಲಿ ತನ ಬಂದೇನು. ನೀವು ಬಿಟ್ಟಿಲ್ಲ ಬೆಳ್ಸುಟ. ನನ್ ಮಗ PUC ಇದ್ದಾಗ ನಾನು ಹಿಂಗೆ ಮಾಡ್ದೆ, ಅವನ ಜೊತೆ ಕೂತ್ ಒಂದು ಸಂಸ್ಕೃತ ಒಂದ್ ಎಕ್ಸಾಮ್ ಕಟ್ಟಿದೆ, ಅಲ್ಲೇ ಬಿಟ್ಟೆ. ನಿಮ್ಮಂಗ ಇದ್ರ ಜೊತೆಗೆ ಸಮಾಜಮುಖಿ ಕೆಲಸನೂ ಮಾಡ್ತಿರ್ಲ ಅವು ನೀನೇನು? ಸಮಾಜಮುಖಿ ಅಂದ್ರ ನಾನು ಕನ್ಸ್ಯೂಮರ್ ಫೋರಮ್ನಾಗ ಇದ್ದೆಲ್ಲ ಆಸ್ ಅ ಜಡ್ಜ್ ಅಂತ. ಅವಾಗ ಅದು ಕನ್ಸ್ಯೂಮರ್ ಫೋರಮ್ ಆಕ್ಟ್ ಇದು 1986 ಪ್ರಚಲಿತ ಆತು. ಅಲ್ಲಿ ತನ ಇದು ಇದ್ದಿರ್ಲಿಲ್ಲ ಇಂಡಿಯಾನ್ಯಾಗ. ಹೊಸದಾಗ ಬಾಡಿ, ಹೊಸದಾಗ ಫೋರಮ್ ಅದು ಎಲ್ಲ ಹುಡುಗರ್ಗೆ ತಿಳಿಬೇಕಂತ. ಆಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದು ಸಿಲೆಬಸ್ನಾಗೂ ಇನ್ಕ್ಲೂಡ್ ಮಾಡಿದ್ರು. ಹಿಂಗಾಗಿ ಗೌರ್ಮೆಂಟ್ ಪ್ರತಿಯೊಂದು ಸಾಲಿ ಒಳಗ 8th ಮಾರ್ಚ್ ಇಸ್ ವುಮೆನ್ಸ್ ಡೇ ಅದ, 24th ಇದು ಕನ್ಸ್ಯೂಮರ್ ಫೋರಮ್ ಅದು, 15 ಮಾರ್ಚ್ ಕನ್ಸ್ಯೂಮರ್ ಫೋರಮ್ ಇಂಟರ್ನ್ಯಾಷನಲ್ ಡೇ, 8th ವುಮೆನ್ಸ್ ಡೇ, ಬಟ್ 24th ಇಂಡಿಯಾನಾಗ ಅಡಾಪ್ಟ್ ಮಾಡಿದ್ ಕನ್ಸ್ಯೂಮರ್. ಮತ್ತೆ ನಿಮ್ಮ ಒಂದ್ ಸ್ವಲ್ಪ ಇನ್ನಿಷ್ಟು, ಯಾಕಂದ್ರೆ ಅಡ್ವೊಕೇಟ್ ಮೇಲೆ ಸಾಕಷ್ಟು ಕೇಸ್ಗಳನ್ನಂತೀರಿ ಎಲ್ಲ ನೋಡಿರ್ತೀರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಹೇಳ್ಬೋದಾ? ಯಾವ ಟೈಪ್ ನಿಮ್ ಕೇಸನ್ನೆಲ್ಲ ಹ್ಯಾಂಡಲ್ ಮಾಡಿದ್ರಿ? ಕೇಸು ಆಸ್ ಅ ಅಸಿಸ್ಟೆಂಟರೇ ನಾ ಹೋಗ್ತಿದ್ದೆ, ಖರೆ ಆಸ್ ಅ ಜಡ್ಜ್ ಅಂತ ಯಾವಾಗ ಕೆಲಸ ಮಾಡ್ತಿದ್ದೆ ಅವಾಗ ಬಹಳ ನಮೂನೆದ್ದು ಕೇಸಸ್ ಬಂದು. ನಾ ಎಸ್ಪೆಷಲಿ ನಾ ಯಾವಾಗ ಕೆಲಸ ಮಾಡ್ತಿದ್ದೆ ಅವಾಗ ಎಲ್ಲಾ ಫೀಲ್ಡ್ನಾಗಿನ್ ಕೇಸಸ್ ಬಂದ. ಅಂದ್ರೆ ಮೆಡಿಕಲ್ ಫೀಲ್ಡ್ ಹೊಸದಾಗ ಬಂತಲ್ಲ,
ಎಲ್ಲಾರ್ಗೂ ಅದೊಂದು ಜೋಶ್, ಡಾಕ್ಟರ್ ಮೇಲೆ ಕೇಸ್ ಹಾಕಬೇಕು, ಡಾಕ್ಟರ್ ಮೇಲೆ ಕೇಸ್ ಹೆಂಗಾರ ಮನಿ ಮೇಕಿಂಗ್ ಇದು ಮಾಡ್ಕೊಂಡಿದ್ರು. ಈಗೆಲ್ಲ ನೋಡ್ಬಿಟ್ರಿ ಬರೀ ಡೈವರ್ಸ್ ಕೇಸ್ ಇರ್ತಾವ ಈಗ. ಹೌದಿಲ್ರಿ? ಫ್ಯಾಮಿಲಿ ಕೋರ್ಟ್ನಾಗ ಸೈತ್ ರಘುಡ್ ಸರ್ ನಾ ಕೌನ್ಸಿಲಿಂಗ್ ಮಾಡಿ ಸಾಕಷ್ಟು ಮದ್ವೆ ಉಳಿಸೇನಿರಿ. ಪ್ರಯತ್ನ ಮಾಡೋದು ಅದ ಈಗ ಏನಾಗಿದೆ ಹೆಣ್ಸರ್ ಕಲದ್ ಕೂಡ್ಲೆ ಒಂದ್ ಅಹಂಭಾವ ಭಾಳ ಬೆಳೆದ ಅದು ಸ್ವಲ್ಪ ಹೋಗ್ಬೇಕು, ಕಡಿಮೆ ಆಗ್ಬೇಕು. ಹೋಗ್ಬೇಕು. ಮತ್ ತಾಯಂದ್ರ ಅದಕ್ಕ ನಾ ಆಗಳೇನು ಹೇಳ್ದಲ್ಲ, ತಾಯಂದ್ರ ಬಹಳ ಈಗ ನಾವು ಹೆಂಗ್ಸಾಗಿ ಹಂಗ್ ಮಾತಾಡಿದ್ರ ರಾಂಗ್ ಅದ. ಖರೆ ಒಂದ್ ಮಟ್ಟಿಂತನ ಫ್ರೀಡಮ್ ಕೊಡ್ಬೇಕು. ಹೆಂಗ್ ಎಷ್ಟು ಕೊಡ್ಬೇಕು ಎಷ್ಟ್ ಕೊಡ್ಬೇಕು ಅಷ್ಟ್ ಕೊಡ್ಬೇಕು. ಅತಿ ಆಗ್ಬಾರ್ದು. ಎಲ್ಲ ಅತಿ ಸರ್ವತ್ರ ವರ್ಜಯತ್ ಅಂತಾರಲ್ಲ, ಹಂಗಾಗ್ಯದ ಈಗ ಅತಿ ಆಗಿದ್ದದ. ಹಿಂಗಾಗಿ ಅವಾಗ ನಮಗ ಇದ್ 15 ಆಗಸ್ಟ್ 26 ಜನವರಿ ಇದಕ್ಕಂತೂ ಕರಿತಿದ್ರು. ಸಾಲ್ಯಾಗ ಆ ಪ್ರಜ್ಞಾ ಮೂಡಿಸ್ಲಿಕ್ಕೆ ಆ ವೇಳ್ಯಾಕ ಹುಡುಗರ್ಗೆ 26 ಜನವರಿಗೆ ಕಾನ್ಸ್ಟಿಟ್ಯೂಷನ್ ಅಂದ್ರೇನು ಅವ್ರಿಗೆ ತಿಳಿಯೋ ಹಂಗ್ ಲ್ಯಾಂಗ್ವೇಜ್. ವಿಜಾಪುರ್ನ್ಯಾಗ ನಾ ಸಾಧಾರಣ ಎಲ್ಲಾ ಸಾಲಿಗೂನು ಹೋಗಿನಂದ್ರು ಅಡ್ಡಿಲ್ಲ, ಒಂದ್ ಸಾಲಿಗೂ ಬಿಟ್ಟಿಲ್ಲ ಹಿಂಗ್ ನನಗ ಅನಸ್ತ. ಗೌರ್ಮೆಂಟ್ ಹೈಸ್ಕೂಲ್ಸ್ ಅಂದು ನಾವು ಹೋಗ್ಲಿಕ್ಕೆ ಬೇಕು. ಪ್ರೈವೇಟ್ PDJ ದರ್ಬಾರ್ ಅದು ಹಿಂಗೂರ ಗೂಡವಲ್ಲಿ ಇಲ್ಲಿ ಇವನ್ ಪ್ರೈಮರಿ ಸ್ಕೂಲ್ಸ್ ಸಹಿತ ಅವರು ಇದಕ್ ಹೋಗಿ ಅವ್ರಿಗೆ ಹೆಂಗ್ ತಿಳಿತದ ಅವ್ರ ಭಾಷಾನ್ಯಾಗ. ನೀವು ದೊಡ್ಡ ಇಂಗ್ಲಿಷ್ನಾಗ ಇನ್ನು ಕಾನ್ಸ್ಟಿಟ್ಯೂಷನ್ ವರ್ಡ್ಸ್ ಹಾಕಿದ್ರ ಅದ್ರ ಸಲುವಾಗಿ ನಾವು ಬ್ಯಾರೆ ಟಿಪ್ಪಣಿ ಮಾಡ್ಕೊಂಡೇ ಬೇಕಾಗ್ತದ. ಹಂಗ ಹ್ಯೂಮನ್ ರೈಟ್ಸ್ ಹಂಗ ವಿಮೆನ್ಸ್ ಕಮಿಷನ್ ಹಂಗ ಹಿಂಗ ಅನ್ಕೋತ್ ಕೂತ್ರ ಆ ಹುಡುಗರ್ಗೆ ಏನ್ ತಿಳಿಯೋದಲ್ಲ ಪಾಪ. ಅವ್ರಿಗೆ ತಿಳಿಯೋದಲ್ಲ ಅದ್ರ ತಕ್ಕಂದು ಹೇಳ್ತೀವಿ ಅಂದ್ರ ಅವ್ರಿಗೆ ಎಲ್ಲಿ ಹೋಗ ಅಂತ ಅಲ್ಲಿ ಮೇಲೆ ಹೋಗ್ತಾವ. ಸುಮ್ಮನೆ ನಾವ್ ಹೇಳ್ದಂಗ ಅವ್ರಿಗಂತೂ ಏನು ಬುದ್ಧಿ ಹೋಗೋದಿಲ್ಲ, ಹಂಗ ಆಗಂಗಿಲ್ಲ. ಸಾಕಷ್ಟು ಇದು ಕಾರ್ಯಕ್ರಮ ಮಾಡಿದ್ದೇನೆ. ಆಮೇಲೆ ನಮ್ ಪೇಜಾವರ ಮಠದ ಸ್ವಾಮಿಗಳು ಇಲ್ಲಿ ಚಾತುರ್ಮಾಸ ಕೂತಿದ್ರಲ್ಲ, ಅವಾಗ ಮಹಿಳಾ ಗೋಷ್ಠಿ ಒಳಗ ಅದು ಭಾಗವಹಿಸಿ. ಇಲ್ಲಿ ವಿಜಾಪುರ್ನಾಗ ಉತ್ತರಾದಿ ಮಠದಾಗ ಪ್ರದ್ಯುಮ್ನಾಚಾರ ಅಂತಿದ್ದಾರೆ. ಅವ್ರ ಪ್ರತಿ ಸಮರ್ಗ ಒಂದು ಶಿಬಿರ ನಡೆಸ್ತಾರ. ಅವೆಲ್ಲ ಬೇರೆ ಬೇರೆ ಟಾಪಿಕ್ ಕೊಡ್ತಾರ. ಆ ಟಾಪಿಕ್ ನೀವು ಅಂದ್ರೆ ಸಣ್ಣ ಹುಡುಗರು ಅಗ್ದಿ ಮುಂಜಾಗಿ ಹೆಣ್ಣು ಹುಡುಗರು ಗಂಡು ಹುಡುಗರು ಇಬ್ಬರಿಗೂನು, ಹೆಣ್ಣು ಹುಡುಗರು ಡೇ ಸ್ಕಾಲರ್ ಇರ್ತಾರ, ಗಂಡು ಹುಡುಗರ್ಗ ಇಟ್ಕೊಂಡು 8 ದಿವ್ಸಿನ ಶಿಬಿರ ಮಾಡ್ತಾರ. ಅವೆಲ್ಲಕ್ ಒಂದೊಂದ್ ಟಾಪಿಕ್ ಏನೇನ್ ಕೊಟ್ಟಿರ್ತಾರ ಅದ್ರ ಮೇಲೆ ಹೇಳೋದು, ಹಿಂಗ ಏನಾರಿ ಸಣ್ಣ ಪುಟ್ಟ ಕೆಲ್ಸ. ಒಟ್ಟು ವಿಜಾಪುರಾಗೆಲ್ಲ ಒಳ್ಳೆ ಒಂದು ನಡಿಲಿಕತ್ತಾವ ಅನ್ನಂಗಾಯ್ತು. ಭಾಳ ಚಲೋ ಅದರಿ ವಿಜಾಪುರ್ನಾಗ ಸಾಂಸ್ಕೃತಿಕ ವಾತಾವರಣ ಭಾಳ ಚಲೋ ಅದ. ನಿಮ್ನೆಲ್ಲಾ ನೋಡ್ಬಿಟ್ರೆ ನಂಗೆ ಸಂಕಟನ ಆಗ್ತದ ನೋಡ್ರಿ. ಯಾಕಂದ್ರೆ ಹೋಗಿ ದೂರ ಗೋವಾದಾಗ ಇದ್ಬಿಟ್ಟಿನಿ, ಇಂಥವೆಲ್ಲ ಸಿಗೋದಿಲ್ಲಲ್ಲಪ್ಪ ನನಗೆ ಅಂತ ಹೇಳಿ. ನಿಜವಾಗ್ಲೂ ಖುಷಿ ಆಯ್ತು ಇಷ್ಟೆಲ್ಲ. ಯಾಕಂದ್ರೆ ಇದು ಬಿಜಾಪುರ ಒಳಗ ಈಗೀಗಂತೂ ಸುಮಾರು ಜನ ಇದ್ದಾರೆ. ಬೆಳಿಲಿಕ್ಕತ್ತ ಮತ್ತೆ ಅನಿಸ್ಲಿಕ್ಕ ನನಗೆ. ಮುಂಚೆ ಸ್ವಲ್ಪ ಏನೋ ನಡುವ ಎಲ್ಲ ಕಡಿಮೆ ಆಗಿತ್ತು. ಈಗ ಮತ್ತೆ ನಮ್ಮ ಜನರೇಷನ್ ನಲ್ಲಿ ಎಲ್ಲ ರುಟೀನ್ ಆಗಿ ಎಲ್ಲರೂ ಪ್ರತಿಯೊಬ್ರು ಹೊರಗೋದಾಗ ನೋಡ್ತೀವಿ ಗಂಧ ಅಕ್ಷತೆ ಎಲ್ಲಾ ಹಚ್ಕೋತಾರ. ಹಿಂಗಾಗಿ ಎಲ್ಲಾರು ಅದನ್ನ ಬೆಳೆಸ್ಲಿಕ್ಕತ್ತಾರ. ಹಿಂಗೆ ಬೆಳಿಬೇಕು. ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಗಳೆಲ್ಲ ಉಳಿಬೇಕು. ಹಿರಿಯರ್ ಏನ್ ಹಾಕಿ ಕೊಟ್ಟಾರಲ್ಲ ಅವು ಮತ್ತೆ ರಿಪೀಟ್ ಆಗ್ಬೇಕು. ಸಾಮಾಜಿಕ ಇದ್ರೊಳಗ ಅಂತಂದ್ರ ನಾ ವಿಜಾಪುರ ಜಿಲ್ಲಾ ಮಹಿಳಾ ಇದರದು ಬ್ರಾಹ್ಮಣ ಮಹಿಳಾ ಸಮಾಜ ಅಂತ ಒಂದು ಅದ ಆ ಘಟಕಕ್ಕೆ ಅಧ್ಯಕ್ಷ ಇದ್ದೇನೆ. ಇದಕ್ಕ ನಾವು ಸಾಕಷ್ಟು ಈ ಕಾರ್ಡ್ ಮಾಡಿಸ್ಕೊಡೋದು, ಆಮೇಲೆ ಶ್ರಮದ್ದು ಇವ್ ಇರ್ತಾರಲ್ಲ ಅವ್ರಿಗೆ ಪ್ಯಾನ್ ಕಾರ್ಡ್ ಮಾಡಿಸ್ಕೊಡೋದು, ಅವ್ರಿಗೆ ಎಲ್ಲ ಆಧಾರ್ ಕಾರ್ಡ್ ಇದಕ್ಕದು ಹಿಂಗೆಲ್ಲ ನಮ್ಮ ಕೋವಿಡ್ ವೇಳ್ಯಾಕಂತೂ ನಮ್ಮ ಬ್ರಾಹ್ಮಣ ಸಮಾಜ ಬಹಳ ಹೆಲ್ಪ್ ಮಾಡ್ತಿರಿ. ಎಲ್ಲಾರ ಮನಿಗೆ ಹೋಗಿ ಕಿಟ್ ಕೊಟ್ಟು ಬಂದ್ವಿ, ಬಹಳ ಹೆಲ್ಪ್ ಮಾಡ್ಯಾರ. ನಾವು ಒಂದ್ ಸ್ವಲ್ಪ ದೂರದಾಗಿದ್ರು ಕೋವಿಡ್ ಟೈಮ್ ನಲ್ಲಿ ಬೆಳಗಿನ ಟಿಫಿನ್ ಕೊಡ್ಲಿಕ್ಕೆ ಹೋಗ್ತಿದ್ವಿ ಗಂಡ ಅಂತ. ಅವಾಗ ಯಾರೋ ಬರ್ತಿಲ್ಲ, ಒಂದು 4-6 ಜನ ಕೂಡ್ಕೊಂಡು 200 ಜನಕ್ಕೆ ಮಾರ್ನಿಂಗ್ ಟಿಫಿನ್ ಕೊಡ್ತಿದ್ವಿ. ಫಸ್ಟ್ ಕೋವಿಡ್ ಬಂದಾಗ. ಸೆಕೆಂಡ್ ಕೋವಿಡ್ ಮತ್ತೆಲ್ಲರೂ ಜಾಯಿನ್ ಆದ್ರು. ಫಸ್ಟ್ ಕರ್ಕೊಂಡ್ಬಿಟ್ಟಿದ್ರಲ್ಲ ಆ ಟೈಮ್ ನಲ್ಲಿ ನಾನು ನಮ್ಮ ಮನೆಯವರು ಸೊ ನಮ್ದು ಕನ್ನಡ ಸಂಘ ಅಂತಿದೆ, ಅಲ್ಲಿಂದ ಒಂದಿಷ್ಟು ಜನ ಸೇರ್ಕೊಂಡು ಡೈಲಿ ನಾವು ಟಿಫಿನ್ ಕೊಡ್ತೀವಿ. ಸ್ವಲ್ಪ ದಿವಸ ಮನೇಲೆ ಮಾಡಿ ತಗೊಂಡ್ ಹೋದ್ವಿ. ಜನ ಹೆಚ್ಚಾದಂಗ ಸಪೋರ್ಟ್ ತ್ರಾಸ ಆಗ್ಲಿಕ್ಕೆ ಅಷ್ಟೇ ಮಾಡಿದ್ರು. ಮತ್ತೆ ಹೋಟೆಲ್ ಕೊಟ್ಟು ಮಾಡಿಸ್ಕೊಂಡು ಹೋಗಿ ಅದೊಂದಿನ ಸಣ್ಣ ಸೇವೆ ಅವಾಗ ನಾವು ಮಾಡಿದ್ವಿ. ಹೊರಗಿದ್ರು ಒಂದು ಆತ್ಮ ತೃಪ್ತಿ ಅದ. ಸೊ ನಾವ್ ಒಂದೇನೋ ಮಾಡಿದ್ವಪ್ಪ ಆ ಟೈಮ್ ನಲ್ಲಿ ಅಂತ. ಆಮೇಲೆ ಬಡವ್ರ ಹೆಂಗಸರು ರಘುಡು ಬ್ರಾಹ್ಮಣರ ಹೆಂಗಸರು ಹೊರಗ್ ಬಂದು ಭಾಂಡಿ ತಿಕ್ಕುದದು ಮಾಡುದಿಲ್ಲ. ಅವ್ರಿಗೆ ಏನಾರ ಅರ್ನಿಂಗ್ ಬೇಕಲ್ಲ. ಹಿಂಗ 50 ಹೆಂಗಸರಿಗೆ ನಾವು ಸೂಯಿಂಗ್ ಮಷೀನ್ಸ್ ಕೊಟ್ಟಿವ್ರಿ. ಅಂದ್ರೆ ಯಾರಿಗೆ ಎಂಬ್ರಾಯ್ಡರಿ ಅದು ಬರ್ತದ ಅವ್ರಿಗೆ ಆ ನಮೂನೆದ್ದು ನಾವ್ ಕೊಟ್ಟಿವಂದ್ರ ನಾವು ಮಂದಿ ಕಡೆನ ಬೇಡ ಇಸ್ಕೊಂಡಿದ್ ರೊಕ್ಕ ನಾವು ನಮ್ ರೊಕ್ಕದ್ಲೆ ಕೊಟ್ಟಿಲ್ಲ. ಅದ ಹೇಳುದ್ ತಪ್ಪು. ಯಾರ್ ನಮಗ್ ಡೊನೇಟ್ ಕೊಟ್ಟಾರ ಅದನ್ನೇ ನಾವ್ ಮಂದಿಗೆ, ಯಾರ್ ಬರೇ ಹೊಲ್ಗಿ ಮಾಡ್ತೀನಿ ಅಂತಾರ ಅವ್ರ ಬರೇ ಹೊಲ್ಗಿ ಮಾಡೋರು ಅವ್ರಿಗೆ 50 ಸೂಯಿಂಗ್ ಮಷೀನ್ಸ್ ಕೊಟ್ಟಿವಿ. ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ. ವಿಖ್ಯಾತ ತಜ್ಞ ಡಾಕ್ಟರ್ನ ಕರೆಸಿ
ಅವ್ರಿಗೆ ಒಂದ್ ಕಾರ್ಡ್ ಮಾಡ್ಕೊಡ್ತೀವಿ. ಮುಂದಿನ ಸಲ ನೀವು ಅಂದ್ರ ಆ ಕಾರ್ಡ್ ಯಾರ ಆ ಡಾಕ್ಟರ್ ಕಡೆ ಒಯ್ತಾರ ಅವ್ರಿಗೆ ಅವ್ರ ವಿಸಿಟ್ ಫೀ ತಗೊಳ್ಳೋದಿಲ್ಲ. ಹಿಂಗ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತೀವಿ. ಸಣ್ಣ ಸಣ್ಣ ದೊಡ್ಡವಾಗ್ಲಿ ಅಲ್ವಾ, ಅದೇ ಮುಖ್ಯ ರೀ. ಸಣ್ಣ ಸಣ್ಣ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗೋಣ ಅಷ್ಟೇ. ನಾವು ನೀವೊಂಥರ ನಾವೊಂಥರ ಎಲ್ಲಾರು ಒಟ್ಟು ಪ್ರಯತ್ನ ಮಾಡೋಣ. ಈಗ ನಿನ್ನೆ ನೋಡ್ರಿ ವಿಶ್ವ ಹಿಂದೂ ಪರಿಷತ್ ಇದು ದೊಡ್ಡ ಹಿಂದೂ ಮೇಳ ಸಮ್ಮೇಳನ ಮಾಡಿದ್ವಿ ಇಲ್ಲಿ. RSS ದವರು ಆ ಒಂದ್ ಏನ್ ಕಾರ್ಯಕ್ರಮ ರೂಪರೇಖಾ ಮಾಡಿರ್ತಾರ ಅದಕ್ ಒಂದಕ್ಕೆ ಅಷ್ಟಕ್ಕೆ ಆದ ಸಮಿತಿ ಮುಂದ ಆ ಸಮಿತಿ ಉಳಿಯುವುದಿಲ್ಲ, ಅದು ಡಿಸಾಲ್ವ್ ಆಗಿ ಹೋಗ್ಬಿಡ್ತು. ಪ್ರತಿ ಸರಿ ನಾವು ಈ ವೇಳೆಕ್ಕೂ ಈಗ ನಿನ್ನೆ 5 ಫೆಬ್ರವರಿಗೆ ದೊಡ್ಡ ಹಿಂದೂ ಮೇಳ ಮಾಡಿದ್ವಿ ಇಲ್ಲಿ ಸಾಯಿ ಗಾರ್ಡನ್ಸ್ ಅಲ್ಲಿ. ಸುಮಾರು ಒಂದ್ 35-40 ಸಾವಿರ ಜನ ಹಿಂದೂ ಮಂದಿ ಸೇರಿದ್ರು. ಬಹಳ ದೊಡ್ಡ ಪ್ರಮಾಣದಾಗ ಆತದು. ಸುಳೆಗಾಂವ್ ಇದು ಚಕ್ರವರ್ತಿ ಸುಳೆಗಾಂವ್ ಅವ್ರು ಬಂದಿದ್ರು, ಸುಳೆಬೆಳೆ ಬಂದಿದ್ರು. ಆಮೇಲೆ ಸುನೀತಾ ರಾಣಿ ಪಾಟೀಲ್ ಅಂತ ಅವ್ರು ನೋಡ್ರಿ, ಅವ್ರು ಲಿಂಗಾಯತ್ರ ಖರೆ ಅಂದ್ರ ಖರೆ ಇಂಡಿನ್ಯಾಗ ಸಾಂಸ್ಕೃತಿಕ ಇದರ ಜೊತೆಗೆ ಲೌಕಿಕ ಶಿಕ್ಷಣ ಕೊಡುದು ಸಾಲಿ ತೆಗ್ದಾರ. ಅದನ್ನ ಅವ್ರು ರೆಕಗ್ನೈಸ್ ಮಾಡಿ RSS ಮಂದಿ ಅವ್ರನ್ನ ಮಹಿಳಾ ಇದಕ್ಕ ಅಂದ್ರ ನಾವು ನಮ್ದೇ ಅಂತೀವಿ. ಇವನ್ ಎಲ್ಲಾ ಜಾತಿ ಒಳಗೂ ಸಹಿತ ಮಹಿಳೆಯರು ಇದ್ದೇ ಇರ್ತಾರ. ಗೊತ್ತಾಗಿರೋದಿಲ್ಲ ಅವ್ರದ್ದು ಒಂದ್ ಪ್ರತಿಭಾ ಇದ್ದೇ ಇರ್ತದ. ಅವ್ರಿಗೂ ಒಂದ್ ಜನಕ್ಕ ಕೊಡುಗೆ, ಸಮಾಜ ಕೊಡುಗೆ ಇದ್ದೇ ಇರ್ತದ್ರಿ. ಅದು ಎಷ್ಟು ಚಂದ ಮಾತಾಡಿದ್ರು ಅವರು. ಓದ್ಕೊಂಡ ಅವ್ರು ಹೆಂಗಸ ಭಾರಿ ಸುನೀತಾ ರಾಣಿ ಪಾಟೀಲ್ ಅಂತ ಎಕ್ಸಲೆಂಟ್ ಮಾತಾಡಿದ್ರು ಅವ್ರು. ಇವ್ರಂತೂ ಗೊತ್ತೇ ಅದ ನಿಮಗ. ಜಯಶ್ರೀ ಜೋಶಿ ಅವ್ರದ್ದು ನೆಕ್ಸ್ಟ್ ಮಾಡೋಣ. ಇಲ್ಲಿವರೆಗೆ ನಿಮ್ಮೆಲ್ಲ ಸಾಧನೆಯನ್ನ ನನ್ನ ವೀಕ್ಷಕರ ಮುಂದೆ ಇಟ್ಟಿದ್ದೀನಿ. ಮತ್ತೊಮ್ಮೆ ಬಿಜಾಪುರಕ್ಕೆ ಭೇಟಿ ಕೊಟ್ಟಾಗ ಇನ್ನೊಂದು ಕೂಡ ಮಾಡೋಣ. ಅದಕ್ಕೆ ಮತ್ತೆ ಅನ್ನಿಷ್ಟೊಂದು ಸಾಧನೆ ಪುಸ್ತಕಗಳು ರೆಡಿ ಆಗಿರ್ತಾವ ಅನ್ಕೋತೀನಿ. ಹೀಗೆ ನಿಮ್ಮ ಸಾಧನೆ ಮುಂದುವರಿಲಿ, ಸಮಾಜಮುಖಿ ಕೆಲಸಗಳು ಮುಂದುವರಿಲಿ. ಮುಖ್ಯವಾಗಿ ಭಗವಂತ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ, ನೆಮ್ಮದಿ ಶಾಂತಿ ಕೊಟ್ಟು ಇಂಥ ಸಾಧನೆಯ ಸೇವೆಯನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ತಾ, ತಮಗೆ ತಮ್ಮ ಮನೆಯವರಿಗೂ ಕೂಡ ಸಹಕರಿಸ್ಲಿಕ್ಕೆ ಅದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ನಿಮಗೂ ಕೂಡ ನನ್ನ ಜೊತೆಗೆ ತಮ್ಮ ಸಮಯವನ್ನ ನಾನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಸಹಿತ ಶ್ರೀಹರಿ ಸ್ಮರಣಂ ಅಂತ ನಿಮ್ದು ಇದು ಫೇಸ್ಬುಕ್ ಗ್ರೂಪ್ ಅದ, ಅಲ್ಲಿ ಗೋವಾ ಕನ್ನಡ್ಗೆ ಅಂತ ಯೂಟ್ಯೂಬ್ ಚಾನಲ್ ಅದ. ಇದನ್ನ ಕೇಳೇನಿ. ಅದು ನಿಮ್ದು ಸಾಕಷ್ಟು ಬೆಳೀಲಿ. ನಮ್ಮಂತವ್ರು ಇನ್ನೊಂದ್ 4 ಮಂದಿದು ನೀವು ಹಿಂಗೆ ಬೆಳಕಾಗ್ತಾರ್ರಿ ಅಂತ ವಿಶ್ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಅನ್ಕೋತೀನಿ ಇರ್ಲಿ. ಇದು ನಮ್ ಗುಂಪಿಂದ ಮುದ್ರಣಗೊಂಡಿರ್ತಕ್ಕಂಥ 2ನೇ ಪುಸ್ತಕ ಕ್ಷೇತ್ರ ಮಹಿಮಾ ಕಥನ. ಈಗ ನಮ್ಮ ವರ್ಷ ಒಂದೊಂದು ಮಾಡ್ತೀವಿ. ಈಗ 3ನೇ ಪುಸ್ತಕ ತಯಾರಿ ಹಂತದಲ್ಲಿದೆ. ಇದನ್ನ ಓದ್ರಿ. ನಮ್ಗೂ ಒಂದಿಷ್ಟು ಏನಾದ್ರು ನಿಮ್ಮಿಂದ ಕನ್ನಡದಲ್ಲಿ, ಮರಾಠಿ ಬೇಡ ನಮ್ಗೆ, ಕನ್ನಡದಲ್ಲಿ ಮರಾಠಿ ಬರೋದೇ ಇಲ್ಲ ತಿಳಿತದೆ ಸ್ವಲ್ಪ. ಓಕೆ, ಧನ್ಯವಾದಗಳು. ಧನ್ಯವಾದ.